ದಯಮಾಡಿ ನನ್ನೊಂದಿಗೆ ಚಪನನ ಪ್ರವಾದನೆ ಗ್ರಂಥ 1ನೇ ಅಧ್ಯಾಯ 2 ಮತ್ತು 3ನೇ ವಾಕ್ಯ ಮತ್ತು 7ನೇ ವಾಕ್ಯವನ್ನು ದಯಮಾಡಿ ಓದಬೇಕಾಗಿ ನಾನು ಕೇಳ್ಕೊಳ್ತೇನೆ. ಸಹೋದರಿಯರು ದಯಮಾಡಿ ಓದಬೇಕು. ಚಪನ್ಯ ಪ್ರವಾದನೆ ಗ್ರಂಥ 1ನೇ ಅಧ್ಯಾಯ 2 ಮತ್ತು 3ನೇ ಮತ್ತು 7ನೇ ವಚನ. ಯೆಹೋವನು ಇಂತೆನ್ನುತ್ತಾನೆ, ನಾನು ಭೂಮಂಡಲದಿಂದ ಸಮಸ್ತವನ್ನು ಅಳಿಸಿ ಬಿಡುವೆನು, ಜನಪಶುಗಳನ್ನು, ಆಕಾಶದ ಪಕ್ಷಿಗಳನ್ನು, ಸಮುದ್ರದ ಮೀನುಗಳನ್ನು ನಾಶಪಡಿಸುವೆನು. ವಿಗ್ರಹಗಳೆಂಬ ವಿಘ್ನಗಳನ್ನು, ಅವುಗಳಿಗೆ ಎಡುವ ದುಷ್ಟರನ್ನು ಸಂಹರಿಸುವೆನು. ಭೂಮಿಯ ಮೇಲಿಂದ ನರಸಂತಾನವನ್ನು ಕಿತ್ತು ಹಾಕುವೆನು. ಇದು ಯೆಹೋವನ ನುಡಿ. ಕರ್ತನಾದ ಯೆಹೋವನ ಸನ್ನಿಧಿಯಲ್ಲಿ ಮೌನವಾಗಿರ್ರಿ. ಯೆಹೋವನ ದಿನವು ಸಮೀಪಿಸಿತು. ಯೆಹೋವನು ಯಜ್ಞದ ಔತಣವನ್ನು ಸಿದ್ಧಪಡಿಸಿದ್ದಾನೆ, ಕರೆದವರನ್ನು ಮಡಿ ಮಾಡಿದ್ದಾನೆ. ಸಾಕು. ಥ್ಯಾಂಕ್ ಯು ಸೋ ಮಚ್. ಈ ವಾಕ್ಯ ಪ್ರಕಾರ 2ನೇ ವಚನ ಮತ್ತು 3ನೇ ವಚನದಲ್ಲಿ ಹೀಗೆ ಹೇಳುತ್ತಾನೆ, ಅದು ಸಮಸ್ತ ಪ್ರಾಣಿಗಳ ನಾಶನ ಎಂಬುದಾಗಿ. ಈ ಭೂಮಂಡಲದಿಂದ ಸಮಸ್ತವನ್ನು ಅಳಿಸಿಬಿಡುವೆನು, ಜನಪಶುಗಳನ್ನು, ಆಕಾಶದ ಪಕ್ಷಿಗಳನ್ನು, ಸಮುದ್ರ ಮೀನುಗಳನ್ನು ನಾಶಪಡಿಸುವೆನು. ವಿಗ್ರಹಗಳೆಂಬ ವಿಘ್ನಗಳನ್ನು, ಅವುಗಳಿಗೆ ಎಡುವ ದುಷ್ಟರನ್ನು ಸಂಹರಿಸುವೆನು. ಭೂಮಿಯ ಮೇಲಿಂದ ನರಸಂತಾನವನ್ನು ಕಿತ್ತು ಹಾಕುವೆನು. ಇದು ಯೆಹೋವನ ನುಡಿ. ಈ ವಾಕ್ಯವನ್ನು ನಾವು ಗಮನಿಸುವಾಗ ಇಲ್ಲಿ ಒಂದು ದಂಡನೆಯ ಬಗ್ಗೆ ಕರ್ತನು ಬರೆಯುವನಾಗಿದ್ದಾನೆ. ಇದು ಇಸ್ರೇಲರಿಗೆ ಬರೆದಂಥ ವಾಕ್ಯ. ಇಸ್ರೇಲರು ಅವರು ನಾವು ಮುಂದೆ ನೋಡುವಾಗ 4 ಮತ್ತು 5ನೇ ವಚನವನ್ನು ನಾನು ಓದುತ್ತೇನೆ. 4, ನಾನು ಯೆಹೂದದ ಮೇಲೂ ಯೆರೂಸಲೇಮಿನ ಮೇಲಿನವರ ಮೇಲೆಯೂ ಕೈ ಎತ್ತಿ ಈ ಸ್ಥಳದಿಂದ ಬಾಳನ ಪೂಜೆಯನ್ನು ನಿಶ್ಶೇಷಗೊಳಿಸಿ ಕೆಮಾರಿಯ ಮೊದಲಾದ ಪೂಜಾರಿಗಳನ್ನು, ನನಗೆ ಒಬ್ಬರು ಫೋನ್ ಮಾಡ್ತಾ ಇದ್ದಾರೆ, ಕೆಮಾರಿಯ ಮೊದಲಾದ ಪೂಜಾರಿಗಳನ್ನು ನಿರ್ನಾಮ ಮಾಡುವೆನು. ಒಂದು ಫೋನ್ ಬರ್ತಾ ಇದೆ ನನಗೆ, ಹಂಗಾಗಿ ಡಿಸ್ಟರ್ಬ್ ಆಗ್ತಾ ಇದೆ, ಯಾರೋ ತಪ್ಪು ತಿಳ್ಕೊಳ್ಬೇಡಿ. ನಿರ್ನಾಮ ಮಾಡುವೆನು. ಇದು ಮತ್ತೆ 5ನೇ ವಾಕ್ಯ ಇದು ಸ್ಪಷ್ಟವಾಗಿ ತಿಳಿಸ್ತಾ ಇದೆ, ಇಸ್ರೇಲರ ಪಾಪ ಮಾಳಿಗೆಗಳ ಮೇಲೆ ಆ ಮಾರ್ಗವನ್ನು ಬಿಟ್ಟುವವರನ್ನು, ಅವರಿಗೆ ಆಗ್ತಕ್ಕಂಥ ದಂಡನೆಯನ್ನು, ಅವರ ಕಾರಣದಿಂದ ಪಶು ಪಕ್ಷಿ ಪ್ರಾಣಿಗಳಿಗೂ ಕೂಡ ದಂಡನೆ ಆಗುವುದು ಎಂಬುದನ್ನು ಕರ್ತನು ಇದು ತಿಳಿಸ್ತಾ ಇದ್ದಾನೆ. ಇದು ಇಸ್ರೇಲರಿಗೆ ಹೇಳಿದಂಥ ಮಾತು. ಆದರೆ ಇಸ್ರೇಲರಿಗೆ ಹೇಳಿದಂಥ ಈ ಪ್ರವಾದನೆ ನಮಗೆ ಇವತ್ತಿನ ನಾವು ಏನು ವಿಶ್ವಾಸಿಗಳಿದ್ದೇವೆ, ಸಭಾಕಾಲದ ವಿಶ್ವಾಸಿಗಳಾಗಿದ್ದೇವೆ, ನಮಗೆ ಅದು ತಿಳಿದು ಬರುವಂಥ, ನಮಗೆ ಕೊಡುವಂಥ ಒಂದು ಪಾಠ ಏನು ಅಂತ ಹೇಳಿದರೆ, ಇದು ಯೆಹೋವನ ದಿನವನ್ನು ಅದು ಸೂಚಿಸುವಂಥದ್ದು. ಯೆಹೋವನ ದಿನವು ಅಂತ ಹೇಳುವಾಗ ಅದು ಮುಂದೆ ಬರತಕ್ಕಂಥ ಒಂದು ದಿನ ಆಗಿದೆ ಎಂಬುದಾಗಿ ಸತ್ಯವೇದ ನಮಗೆ ತಿಳಿಸ್ತದೆ. ಆಗುವಂಥದ್ದು, ಆಗುವಂಥದ್ದು ಈಗಾಗಲೇ ಇಸ್ರೇಲರ ಮೇಲೆ ಈ ದಂಡನೆ ಆಗಿರುವಂಥದ್ದನ್ನು ನಾವು ಗಮನಿಸಬಹುದು. ನಾವು ಹೇಗೆ ಗಮನಿಸಬಹುದು ಅಂತ ಹೇಳಿದರೆ, ಈ ಚಪನ್ಯನು ಬರೆದಂಥ ಪ್ರವಾದನೆ ಗ್ರಂಥದ ಟೈಮ್ ಲೈನ್, ಆ ಒಂದು ಕಾಲಮಾನ ಹೇಗಿತ್ತು ಅಂತ ಹೇಳಿದರೆ, ಅದು ಕ್ರಿಸ್ತಪೂರ್ವ 640ರಿಂದ 625 15 ವರ್ಷಗಳ ಆ ಮಧ್ಯದ ಅಂತರದಲ್ಲಿ ಈ ಪ್ರವಾದನೆಯನ್ನು ಕರ್ತನು ಅವನಿಗೆ ಕೊಟ್ಟನು. ಈ ಪ್ರವಾದನೆಯನ್ನು ಚಪನ್ಯನು ಅದು ಪದ್ಯ ರೂಪದಲ್ಲಿ ಬರೆದಿದ್ದಾನೆ. ಈ ಪ್ರವಾದನೆಯನ್ನು, ಅದು ಚಿಕ್ಕ ಪ್ರವಾದನೆಗಳಲ್ಲಿ ಇದು ಒಂದು ಪ್ರವಾದನೆ. ಚಿಕ್ಕ ಪ್ರವಾದನೆ, ದೊಡ್ಡ ಪ್ರವಾದನೆ ಅಂತ ಹೇಳುವಾಗ ಅದರ ಅರ್ಥ ಏನು ಅಂತ ಹೇಳಿದರೆ, ಕೆಲವು ಪುಟಗಳಲ್ಲಿ ಮುಗಿದಿರುವಂಥದ್ದು ಚಿಕ್ಕ ಪ್ರವಾದನೆ, ಹೆಚ್ಚಿನ ಪುಟಗಳು 60, 63 ಅಧ್ಯಾಯಗಳು, ಏಷಾಯ, ಯೆರೆಮೀಯ, ಎಜ್ಕೇಲ ಈ ರೀತಿ ಬರೆದಿರುವಂಥ ಪ್ರವಾದನೆಗಳು ಅದು ದೊಡ್ಡ ಪ್ರವಾದನೆ ಎಂಬುದಾಗಿ ಪರಿಗಣಿಸ್ತಾರೆ. ಆದರೆ ಪ್ರವಾದಿಗಳಲ್ಲಿ ದೊಡ್ಡವರು, ಚಿಕ್ಕವರು, ಲೀಡರು ಅಥವಾ ಅವರ ಅಸಿಸ್ಟೆಂಟ್ ಅಂತೇಳಿ ಯಾವ ಆಧಾರವಾದಂಥ ಬೋಧನೆಗಳು ನಮಗೆ ಇಲ್ಲ ಎಂಬುದಾಗಿ ನಾನು ನಿಮಗೆ ತಿಳಿಸುವವನಾಗಿದ್ದೇನೆ. ಹಾಗೇನಾದರೂ ಇದ್ದರೆ ನೀವು ಮುಂದಿನ
ಮೀಟಿಂಗ್ನಲ್ಲಿ ಕರೆಕ್ಷನ್ ಕೊಡ್ಬೋದು, ಏನು ನನ್ನ ಅಭ್ಯಂತರ ಏನಿಲ್ಲ. ಇಲ್ಲಿ ಈ ವಾಕ್ಯವು ನಮಗೆ ಏನು ತಿಳಿಸ್ತದೆ? ಯೆಹೋವನು ಈ ಎಲ್ಲ ಕಾರ್ಯಗಳನ್ನು ಮಾಡುವವನು, ಈ ಸಮಸ್ತವನ್ನು ಭೂಮಂಡಲದಲ್ಲಿ ನರ ಸಂತಾನವನ್ನೇ ಕಿತ್ತು ಹಾಕುವೆನು ಎಂಬುದಾಗಿ ಹೇಳುವಾಗ ನಮಗೆ ಬರುವಂಥ ಬೋಧನೆ, ನಮಗೆ ತಿಳಿದು ಬರುವಂಥ ಆ ಗ್ರಂಥಕರ್ತನು ನಮಗೆ ಉದ್ದೇಶಿಸಿ ಏನು ತಿಳಿಸಿದ್ದಾನೆ, ಏನು ಅದರ ಅರ್ಥವನ್ನು ಯಾವ ರೀತಿ ಕೊಡ್ತಾ ಇದ್ದಾನೆ ಅಂತ ಹೇಳಿದರೆ, ನಮ್ಮ ದೇವರು, ಪರಲೋಕದ ತಂದೆಯಾದ ದೇವರು, ಯೆಹೋವನೆಂಬ ಹೆಸರಿನಲ್ಲಿ ಆರಾಧನೆ ಹೊಂದಿಕೊಳ್ಳತಕ್ಕಂಥ ದೇವರು, ಸರ್ವಶಕ್ತನಾದ ದೇವರು ಎಂಬುದನ್ನು ಮತ್ತು ಎಲ್ಲದರ ಮೇಲೆ ಅಧಿಕಾರ ಉಳ್ಳಂಥ ಸಾರ್ವಭೌಮತ್ವವುಳ್ಳ ದೇವರು. ಅವನು ಸಕಲ ಸೃಷ್ಟಿಯನ್ನು ನಿರ್ನಾಮ ಮಾಡುವ ಅಧಿಕಾರ ಉಳ್ಳವನಾಗಿದ್ದಾನೆ. ಎಲ್ಲ ಸೃಷ್ಟಿಯ ಮೇಲೆ ಕಣ್ಣಿಗೆ ಕಾಣುವಂತಹ, ಕಣ್ಣಿಗೆ ಕಾಣದೇ ಇರತಕ್ಕಂಥ ಎಲ್ಲ ಸೃಷ್ಟಿಯ ಮೇಲೆ ಅಧಿಕಾರ ಉಳ್ಳುವಂಥ ದೇವರು ನಮ್ಮ ದೇವರು, ಪರಲೋಕದಲ್ಲಿರುವ ತಂದೆಯಾದ ದೇವರು ಎಂಬುದಾಗಿ. ಇವು ಆತನ ಕೈಯಲ್ಲಿ ಆಗದೇ ಇರತಕ್ಕಂಥ ಯಾವ ಕೆಲಸವೂ ಈ ಲೋಕದಲ್ಲಿ ಆಗಲಿ ಯಾರಲ್ಲಿಯೂ ಆಗಲಿ, ಮೂರು ಲೋಕಗಳಲ್ಲಿ ಸ್ವರ್ಗ ಮಧ್ಯ ಪಾತಾಳದಲ್ಲಿ ಆಗಲಿ ಇಲ್ಲವೇ ಇಲ್ಲ. ಅವನು ತನ್ನ ಇಚ್ಛೆ ಬಂದಂತೆ ಕಾರ್ಯ ಮಾಡುವಂಥ ಸಾರ್ವಭೌಮತ್ವವುಳ್ಳ ದೇವರು ಎಂಬುದನ್ನು 2ನೇ ವಚನ ಮತ್ತು 3ನೇ ವಚನ ನಮಗೆ ತಿಳಿಸುತ್ತದೆ. ಮೊದಲು ಈ ಸತ್ಯವೇದ ಕಾಲದಲ್ಲಿ ಬರೆಯುವಾಗ, ಈ ಘಟನೆಗಳ ಈ ಪ್ರವಾದನೆ ಬರೆಯುವಾಗ ಕರ್ತನ ಉದ್ದೇಶ ಏನಿತ್ತು? ಇಸ್ರೇಲರಿಗೆ ಡಿಕ್ಲೇರ್ ಮಾಡಿರ್ತಕ್ಕಂಥ, ಇನ್ನು ವಾಪಸ್ ತೆಗೆದುಕೊಳ್ಳೋಕೆ ಹೇಳುವಂಥದ್ದಲ್ಲ. ಇಸ್ರೇಲರ ಆ ಬಾಳನ್ನು ಪೂಜೆ ಮಾಡಿದ್ದರಿಂದ ಅನೇಕ ಪಾಪಗಳಲ್ಲಿ ಅವರು ದೇವರನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಿ ಪಾಪ ಮಾಡುತ್ತಿದ್ದರಿಂದ ಅವರಿಗೆ ಡಿಕ್ಲೇರ್ ಮಾಡಿದಂಥ ಶಿಕ್ಷೆಯನ್ನು 2 ಮತ್ತು 3ನೇ ವಚನದಲ್ಲಿ ನಮಗೆ ತಿಳಿಸ್ತಾನೆ. ಆದರೆ ಇವತ್ತು ನಾವು ಕಲಿಯುವವರಿಗೆ ಮತ್ತು ಈ ವಾಕ್ಯವನ್ನು ಕೇಳುಗರಾದ ನಮಗೆ ತಿಳಿಸುವಂಥದ್ದು, ನಾನು ಸಾರ್ವಭೌಮತ್ವವುಳ್ಳ ದೇವರು ಎಂಬುದನ್ನು ನಮ್ಮ ದೇವರು, ಪರಲೋಕದ ತಂದೆಯಾದ ದೇವರು, ಯೆಹೋವನೆಂಬ ಹೆಸರಿನಲ್ಲಿ ಆರಾಧನೆ ಹೊರತಂಥ ದೇವರು ನಮಗೆ ತಿಳಿಸುತ್ತಿದ್ದಾನೆ. ಈಗ ನಾನು ಇನ್ನೊಂದು ಡೌಟನ್ನು ನಿಮಗೆ ಕ್ಲಿಯರ್ ಮಾಡಬೇಕು. ಅದು ಏನಪ್ಪ ಅಂತ ಹೇಳಿದರೆ, ದಯಮಾಡಿ ಯೋಹಾನ್ ಬರೆದ ಸುವಾರ್ತೆ 14ನೇ ಅಧ್ಯಾಯಕ್ಕೆ ಬನ್ನಿರಿ. ಯೋಹಾನನು ಬರೆದ ಸುವಾರ್ತೆ 14ನೇ ಅಧ್ಯಾಯದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ. ಕರ್ತನಾದ ಯೇಸು ಕ್ರಿಸ್ತನು ತನ್ನ ಬಾಯಿಂದ ಹೇಳಿದಂಥ, ತಾನೇ ಸ್ವಂತವಾಗಿ ತಿಳಿಸಿದಂಥ ಒಂದು ಸತ್ಯ. 8ನೇ ವಚನ, ಫಿಲಿಪ್ಪನು, ಸ್ವಾಮಿ ನಮಗೆ ತಂದೆಯನ್ನು ತೋರಿಸು. ಅಂದರೆ ಫಿಲಿಪ್ಪನ ಆ ಒಂದು ಅಪೇಕ್ಷೆ ಏನಿತ್ತು, ನೀನು ಯು ಆರ್ ದ ಸನ್ ಆಫ್ ಗಾಡ್, ನೀನು ತಂದೆಯಾದ ದೇವರ ಮಗನಾಗಿದ್ದಿ ಎಂಬುದನ್ನು ನಾವು ತಿಳ್ಕೊಂಡಿದ್ದೇವೆ. ಬರಬೇಕಾದ ಮೆಸ್ಸಿಯನು ನೀನೇ ಆಗಿದ್ದಿ. ಹಾಗಾದರೆ ನಿನ್ನನ್ನು ನಂಬಬೇಕಾದರೆ ನಮಗೆ ನಮ್ಮ ತಂದೆಯಾದ ದೇವರನ್ನು ನಮಗೆ ತೋರಿಸು ಎಂಬುದಾಗಿ ಕರ್ತನನ್ನು ಕೇಳ್ತಾ ಇದ್ದಾನೆ. ನಮಗೆ ಅಷ್ಟೇ ಸಾಕು ಅಂದನು. ಅಂದರೆ ಕರ್ತನಾದ ಯೇಸು ಕ್ರಿಸ್ತನನ್ನು ನಂಬುವುದಕ್ಕೆ, ಆತನ ಶಿಷ್ಯರಾಗಿ ಅವರು ಮುಂದುವರಿಯೋದಕ್ಕೆ, ಆತನ ಮರಣ ಪುನರುತ್ಥಾನಗಳನ್ನು ನಂಬುವುದಕ್ಕೆ ಅವರು ಕೇಳ್ತಿರ್ತಕ್ಕಂಥ ಸಾಕ್ಷಿ ಯಾವುದು ಅಂತ ಹೇಳಿದರೆ, ನೀನು ತಂದೆಯಾದ ದೇವರನ್ನು ನಮಗೆ ತೋರಿಸು, ನಮಗೆ ಅಷ್ಟೇ ಸಾಕು, ಇನ್ನೇನು ಮಾಡಬೇಡ, ನಾವು ನಿನ್ನ ಮೇಲೆ ನಂಬಿಕೆ ಇಟ್ಬಿಟ್ಟು ನಿನ್ನ ಶಿಷ್ಯರಾಗಿ ನಿನ್ನ ಜೊತೆಲಿ ಯಾವಾಗಲೂ ಇರ್ತೀವಿ, ಸಾಯೋದಕ್ಕೂ ರೆಡಿ ಇರ್ತೇವೆ ಎಂಬುದಾಗಿ ಅವನ ಅಭಿಪ್ರಾಯವನ್ನು ಕರ್ತನಾದ ಯೇಸು ಕ್ರಿಸ್ತನ ಬಳಿ ತಿಳಿಸ್ತಾನೆ. ಆಗ ಯೇಸು ಸ್ವಾಮಿ ಅವನಿಗೆ ಕೊಡತಕ್ಕಂಥ ಉತ್ತರ ಏನಿದೆ ಅಂತ ಹೇಳಿದರೆ, ಅವನಿಗೆ ಮುಂದೆ ಓದುವಾಗ 9ನೇ ವಚನದಲ್ಲಿ ಅವನಿಗೆ, ಫಿಲಿಪ್ಪನೇ, ನಾನು ಇಷ್ಟು ದಿವಸ ನಿಮ್ಮ ಸಂಗಡ ಇದ್ದರೂ ನೀನು ಇನ್ನೂ ನನ್ನನ್ನು ಅರಿತುಕೊಳ್ಳಲಿಲ್ಲವೇ? ಅಂದರೆ ಕರ್ತನಾದ ಯೇಸು ಕ್ರಿಸ್ತನು ಇಷ್ಟು ದಿವಸ ಅವರ ಜೊತೆಯಲ್ಲಿದ್ದು ಅವರಿಗೆ ಊಟ ಪ್ರತಿಯೊಂದು ವ್ಯವಸ್ಥೆಗಳನ್ನು ಆತನು ಮಾಡಿದ್ದಾನೆ. ಮತ್ತು ಆತನು ಅವರಿಗೆ ಅನೇಕ ರೀತಿಯ ಅದ್ಭುತಗಳ ಕ್ರಿಯೆಗಳನ್ನು ಮಾಡುವಂಥ ಅಧಿಕಾರವನ್ನು ಕೊಟ್ಟಿದ್ದಾನೆ. ದೆವ್ವಗಳು ಅಧೀನವಾಗಿವೆ ಎಂಬುದಾಗಿ ಅವರೊಂದು ಭಾಗದಲ್ಲಿ ಹೇಳ್ತಾರೆ. ಇಷ್ಟೆಲ್ಲ ಆಗಿದ್ದರೂ ಕೂಡ ಅವರ ಮುಂದೆ ಕಣ್ಣು ಬರ್ತಾ ಇದೆ, ಮೂಗು ಬಾಯಿ ಬರ್ತಾ ಇದೆ, ದೆವ್ವಗಳು ಬಿಟ್ಟು ಹೋಗ್ತಾ ಇದೆ, ಸತ್ತವರು ಎದ್ದು ಬರ್ತಾ ಇದ್ದಾರೆ. ಇದೆಲ್ಲ ನೋಡಿದರೂ ಕೂಡ ನಿನಗೆ ಇನ್ನೂ ಗೊತ್ತಾಗಲಿಲ್ವಾ ಯಾರು ತಂದೆಯಾದ ದೇವರು ಎಂಬುದಾಗಿ ಪ್ರಶ್ನೆ ಮಾಡ್ತಾನೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು. ಪ್ರಶ್ನೆ ಮಾಡಿ ಆತನು ನಾನೇ ಎಂಬುದನ್ನು ಆತನು ಕ್ಲೈಮ್ಸ್ ಮಾಡೋಕ್ಕೋಸ್ಕರ, ತಾನು ಅದನ್ನು ಈ ಲೋಕಕ್ಕೆ ತಿಳಿಸಿ ಅದನ್ನು ಸ್ಥಿರಪಡಿಸುವುದಕ್ಕೋಸ್ಕರ ಫಿಲಿಪ್ಪನಿಗೆ ಇನ್ನೊಂದು ಮಾತು ಹೇಳ್ತಾನೆ, ನೀನು ಇನ್ನೂ ನನ್ನನ್ನು ಅರಿತುಕೊಳ್ಳಲಿಲ್ಲವೇ? ನನ್ನನ್ನು ನೋಡಿದವನು ತಂದೆಯನ್ನು ನೋಡಿದ್ದಾನೆ. ನಾವು ಚಪನನ ಪ್ರವಾದನೆಯಲ್ಲಿ ಇದುವರೆಗೆ ಯಾರನ್ನ ಸರ್ವಶಕ್ತನಾದ ದೇವರು, ಸಾರ್ವಭೌಮತ್ವ ಉಳ್ಳ ದೇವರು ಎಂಬುದಾಗಿ ನಾನು ಇಷ್ಟೊತ್ತರೆಗೂ ನಿಮಗೆ
ಹೊಗಳಿ ನಿಮಗೆ ನಿಮಗೆ ಅದನ್ನು ತಿಳಿಸ್ಕೊಟ್ಟನೋ, ಪರಿಚಯ ಮಾಡಿದನೋ, ಆ ದೇವರು ಆ ದೇವರನ್ನು ನೋಡಬೇಕಂತ ಹೇಳಿದರೆ ನನ್ನನ್ನು ನೋಡಿದವನು ತಂದೆಯನ್ನು ನೋಡಿದ್ದಾನೆ. ಅಂದರೆ ಅವರ ಎದುರಿಗೆ ಇದ್ದಂಥ ಆ ಶಿಷ್ಯರಿಗೆ ಮತ್ತು ಆವತ್ತಿನ ಜನಗಳಿಗೆ ಎದುರಿಗೆ ಇದ್ದಂಥ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಧೈರ್ಯವಾಗಿ ಹೇಳಿದನು, ನನ್ನನ್ನು ನೋಡಿದವನು ನನ್ನ ತಂದೆಯನ್ನು ನೋಡಿದ್ದಾನೆ. ನಮಗೆ ತಂದೆಯನ್ನು ತೋರಿಸೆಂದು ನೀನು ಹೇಳುವುದು ಹೇಗೆ? ಹಾಗಾದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತಂದೆಯಾದ ದೇವರು ಜೊತೆಯಲ್ಲೇ ಇದ್ದವರು. ತ್ರಯೇಕತ್ವವುಳ್ಳ ದೇವರು ಅಂತ ಹೇಳುವಾಗ ತಂದೆ, ಮಗ, ಪರಿಶುದ್ಧಾತ್ಮನ ತ್ರಯೇಕತ್ವ ದೇವ. ಅವರು ಮೂರು ವ್ಯಕ್ತಿಗಳು ಮತ್ತು ಮೂರು ದೇವರುಗಳಾಗಿದ್ದರೂ ಕೂಡ ಒಬ್ಬರೇ ಅಂತ ಹೇಳುವಾಗ ತಪ್ಪಾಗ್ತದೆ. ಮೂರು ದೇವರುಗಳೆಲ್ಲ ಒಬ್ಬರೊಳಗೆ ಒಬ್ಬರು ಇರ್ತಕ್ಕಂಥ ದೇವರು ಎಂಬುದಾಗಿ ನಾವು ಒಪ್ಪಬಹುದು. ಆ ರೀತಿ ನಾವು ಗಮನಿಸಿದಾಗ ಈ ವಾಕ್ಯದಲ್ಲಿ ಆ ಭಯಂಕರನಾದ ತಂದೆಯಾದ ದೇವರ ಆ ಒಂದು ನ್ಯಾಯ ತೀರ್ಪು, ಇಸ್ರೇಲರ ಮೇಲೆ ಇರ್ತಕ್ಕಂಥ ನ್ಯಾಯ ತೀರ್ಪು, ಮುಂದೆ ಯೆಹೋವನ ದಿನ, ಕರ್ತನ ದಿನ, ಡೇ ಆಫ್ ಗಾಡ್, ಆತನ ದಿನವನ್ನು ನಾವು ನೋಡುವಾಗ ಆ ದಿನದಲ್ಲಿ ಆಗ್ತಕ್ಕಂಥ ನ್ಯಾಯ ತೀರ್ಪು ಆಫ್ಟರ್ ಟ್ರಿಬ್ಯುಲೇಷನ್, ಅಂದರೆ ಆ ಒಂದು ಅಂದರೆ ಆಫ್ಟರ್ ಟ್ರಿಬ್ಯುಲೇಷನ್ ಅಲ್ಲ, ಟ್ರಿಬ್ಯುಲೇಷನ್ ಆಗುವಾಗಲೇ ನ್ಯಾಯ ತೀರ್ಪು ಕಮೆನ್ಸ್ ಆಗಿರ್ತದೆ. ಅದನ್ನು ನಾನು ಮುಂದೆ ನಿಮಗೆ ತಿಳಿಸ್ತೇನೆ ಟೈಮ್ ಇದ್ದರೆ. ಆ ಟ್ರಿಬ್ಯುಲೇಷನ್ ಅಂತ ಹೇಳಿದರೆ ಸಂಕಟ ಕಾಲ, ಮಹಾಸಂಕಟ ಕಾಲ ಎಂಬುದಾಗಿ ಕನ್ನಡದಲ್ಲಿ ನಾವು ಹೇಳ್ತೇವೆ. ಆ ದೇವರು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲೇ ಇದ್ದನು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಆತನಲ್ಲೇ ಇದ್ದನು. ಮುಂದೆ ನಾವು ನೋಡಿ 10ನೇ ವಚನ, ನಾನು ತಂದೆಯಲ್ಲಿದ್ದೇನೆ, ತಂದೆಯು ನನ್ನಲ್ಲಿದ್ದಾನೆ. ಸೊ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಇರುವಾಗ ಇಸ್ರಾಯೇಲರಿಗೆ ಕೊಟ್ಟಂಥ ಜಡ್ಜ್ಮೆಂಟ್ ಕೊಟ್ಟಂಥ, ನಾನು ಹೀಗೆ ಮಾಡ್ತೀನಿ, ಇವಾಗ ಎಲ್ಲರೂ ನಾಶ ಮಾಡ್ತೀನಿ ಅಂತ ಹೇಳ್ತಕ್ಕಂಥ ದೇವರು, ಆ ಅಧಿಕಾರವುಳ್ಳಂಥ ದೇವರು ಎಲ್ಲಿ? ಆ ದೇವರಲ್ಲಿ ಕರ್ತನಾದ ಯೇಸು ಕ್ರಿಸ್ತನಿದ್ದನು, ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಆತನು ಇದ್ದನು. ನೀವು ಇದನ್ನು ಭಾಳ ಗಾಂಭೀರ್ಯವಾಗಿ ಯೋಚನೆ ಮಾಡಿ ನೋಡ್ರಿ. ಇದನ್ನು ನಿಮಗೆ ಭಾಳ ಚೈತನ್ಯ ಮತ್ತು ಧೈರ್ಯ, ಆಧರಣೆಗಳು ನಿಮಗೆ ಸಿಗ್ತದೆ. ನೀವು ಮುಂದೆ ನೋಡುವಾಗ, ಎಂದು ನೀನು ನಂಬುವುದಿಲ್ಲವೋ? ನೋಡಿ ಇಲ್ಲಿ ಹೇಗಿದೆ, ನಾನು ತಂದೆಯಲ್ಲಿದ್ದೇನೆ, ತಂದೆಯು ನನ್ನಲ್ಲಿದ್ದಾನೆ ಎಂದು ನೀನು ನಂಬುವುದಿಲ್ಲವೋ? ನಾನು ನಿಮಗೆ ಹೇಳುವ ಮಾತುಗಳನ್ನು ನನ್ನಷ್ಟಕ್ಕೆ ನಾನು ಆಡುವುದಿಲ್ಲ, ತಂದೆಯು ನನ್ನಲ್ಲಿ ಇದ್ದುಕೊಂಡು ತನ್ನ ಕ್ರಿಯೆಗಳನ್ನು ನಡೆಸುತ್ತಾನೆ. ನಾನು ತಂದೆಯಲ್ಲಿ ಇದ್ದೇನೆ, ತಂದೆಯು ನನ್ನಲ್ಲಿದ್ದಾನೆಂಬುವ ನನ್ನ ಮಾತನ್ನು ನಂಬಿರಿ, ಇಲ್ಲದಿದ್ದರೆ ಕ್ರಿಯೆಗಳನ್ನೇ ನೋಡಿ ನನ್ನ ಮಾತನ್ನು ನಂಬಿರಿ. ಆಗ ಕ್ರಿಯೆ ಬೇಕಾಗಿತ್ತು, ಅಂದರೆ ಪರಿಸ್ಥಿತಿ ಆಗಿತ್ತು. ಅಂದರೆ ಇವತ್ತಿನ ಪರಿಸ್ಥಿತಿ ನಮಗೆ ಹಾಗಿಲ್ಲ. ತಂದೆ, ಮಗ, ಪರಿಶುದ್ಧಾತ್ಮನ ಐಕ್ಯಮತ್ಯತೆ ಮತ್ತು ಆತನೊಂದಿನ ಸಂಬಂಧ ಪ್ರತಿಯೊಬ್ಬ ವಿಶ್ವಾಸಿಯ ಜೊತೆಯಲ್ಲಿದೆ. ಅದು ಪವಿತ್ರಾತ್ಮನು ನಮ್ಮಲ್ಲಿ ನೆಲೆಸಿರುವುದರಿಂದ ಅದು ಸಾಧ್ಯವಾಗಿದೆ ಎಂಬುದನ್ನು ಈ ತತ್ವಗಳು ನಮಗೆ ತಿಳಿಸ್ತಾ ಇದೆ. ಈಗ ನಾವು ಇಷ್ಟೊತ್ತರೆಗೆ ನಾವು ತಿಳಿದುಕೊಂಡೆವು, ಈ ಚಪನನ ಪ್ರವಾದನೆಯಲ್ಲಿ ಮಾತನಾಡಿದಂಥ ಚಪನನಿಗೆ ಈ ವಾಕ್ಯವನ್ನು ದಯಪಾಲಿಸಿದಂಥ ಸರ್ವಶಕ್ತನಾದ ದೇವರು, ಪರಲೋಕದಲ್ಲಿರುವ ತಂದೆಯಾದ ದೇವರು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಇದ್ದನು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಆತನಲ್ಲಿ ಇದ್ದನು. ಈ ವಚನಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ವಾಕ್ಯವನ್ನು ನಾವು ನೋಡಿ ಮುಂದೆ ಹೋಗೋಣ. ಯೋಹನ್ ಬರೆಸುವಾರ್ತೆ 1ನೇ ಅಧ್ಯಾಯ 18ನೇ ವಚನ. ಸಿಕ್ಕಿದವರು ದಯಮಾಡಿ ಓದ್ರಿ. ದೇವರನ್ನು ಎಂದೂ ಕಂಡಿಲ್ಲ. ಸಿಸ್ಟರ್ ಸರಿಯಾಗಿ, ಯಾವನು ದೇವರನ್ನು ಯಾರು ಎಂದು ಕಂಡಿಲ್ಲ. ಯಾವನು ಏಕಪುತ್ರನು ಸ್ವಂತ ದೇವರು ಆಗಿದ್ದು ತಂದೆಯ ಎದೆಯಲ್ಲಿದ್ದಾನೋ ಆತನೇ ತಿಳಿಯಪಡಿಸಿದನು. ಹೆಲನ್, ನೀನು ಇದು ಓದುವಾಗ ಸ್ವಲ್ಪ ಗಾಬರಿ ಆದೆ ಅಂತ ಕಾಣಿಸುತ್ತೆ. ಏನಿಲ್ಲ, ದಯವಿಟ್ಟು ಈ ದೇವರನ್ನು ಯಾರು ಎಂದೂ ಕಂಡಿಲ್ಲ, ಯಾವನು ಏಕಪುತ್ರನು ಸ್ವತಃ ದೇವರು ಆಗಿದ್ದು, ಸ್ವಂತ ಅಲ್ಲ, ಸ್ವತಃ ದೇವರು ಆಗಿದ್ದು ತಂದೆಯ ಎದೆಯಲ್ಲಿದ್ದಾನೋ ಆತನೇ ತಿಳಿಯಪಡಿಸಿದನು. ಇದು ನೋಡಿ, ಈ ವಾಕ್ಯ ಎಷ್ಟು ಚೆನ್ನಾಗಿ ಹೇಳ್ತಾ ಇದೆ. ಚಪನನ ಪ್ರವಾದನೆಯಲ್ಲಿ ಆತನಿಗೆ ಪ್ರವಾದನೆಯನ್ನು ಕೊಟ್ಟಂಥ ದೇವರು, ಸರ್ವಶಕ್ತನಾದ ದೇವರನ್ನು ಇದುವರೆಗೂ ಯಾರು ಕಂಡಿಲ್ಲ. ಆದರೆ ಅದನ್ನು ತಿಳಿಸಿದವನು ಯಾರು? ಯಾವನು ಈ ಸರ್ವಶಕ್ತನಾದ ದೇವರ ಏಕಪುತ್ರನು ಸ್ವತಃ ದೇವರು, ಅವನು ಕೂಡ ದೇವರಾಗಿದ್ದನೋ, ತಂದೆ ಎದೆಯಲ್ಲಿದ್ದಾನೋ ಆತನೇ ತಿಳಿಯಪಡಿಸಿದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಪರಲೋಕದಲ್ಲಿರುವ ತಂದೆಯಾದ ದೇವರ ಒಂದು ಭಾಗವೇ.
ಒಂದು ಭಾಗವೇ ಆಗಿದ್ದಾನೆ. ಕರ್ತನು ಆ ರೀತಿಯಲ್ಲಿ ಈ ಲೋಕದಲ್ಲಿ ಜೀವಿಸುವಾಗ ನಮ್ಮೊಂದಿಗೆ ಇದ್ದವನು. ಶ್ರಮೆ ಮರಣಗಳನ್ನು ಪುನರುತ್ಥಾನಗಳನ್ನು ಅನುಭವಿಸುವಾಗಲೂ ಕೂಡ ಆತನು ತ್ರೇಕತ್ವ ಉಳ್ಳವನಾಗಿಯೇ ಅನುಭವಿಸಿದ್ದಾನೆ. ಅದರಲ್ಲಿ ಯಾವ ಕೈ ಬಿಡಲ್ಪಟ್ಟವನು ಎಂಬುದಾಗಿ ನಾವು ಓದ್ತೇವೆ. ಆದರೆ ತಂದೆಯಾದ ದೇವರು ಕೈ ಬಿಡಲ್ಪಟ್ಟಿದ್ದು ಎಲ್ಲಿವರೆಗೆ ಅಂತ ಹೇಳಿದರೆ, ಎಲ್ಲರಿಗಾಗಿ ಆತನು ರಕ್ತ ಸುರಿಸಿ ಆ ಶಿಲುಬೆ ಮೇಲೆ ಸಾಯುವಾಗ ದೇವರು ಕೈ ಬಿಟ್ಟಿದ್ದು ನಿಜ. ತನ್ನ ಮಗನಾದ ಯೇಸು ಕ್ರಿಸ್ತನ ಕೈ ಬಿಡಲೇಬೇಕಾಗಿತ್ತು. ಯಾಕಂತ ಹೇಳಿದರೆ, ನಿಮ್ಮ ಕೈಗಳನ್ನು ಆತನು ಹಿಡಿಯಬೇಕಾಗಿತ್ತು. ನಿಮ್ಮನ್ನು ಪಾಪದ ಸುಳಿಯಿಂದ ಬಿಡಿಸಿ, ಆ ಪಾಪದ ಶಿಕ್ಷೆಯಿಂದ ಬಿಡಿಸಿ ನಮಗೆ ನಿತ್ಯ ಜೀವವನ್ನು ಕೊಟ್ಟು ತನ್ನ ಮಕ್ಕಳಾಗಿ ಆತನು ಆ ದಿವಸ ತೀರ್ಮಾನ ಕೊಡಬೇಕಾಗಿತ್ತು. ದೇವಾಲಯದ ತೆರೆ ಹರಿಯಲ್ಪಟ್ಟು ಪರಿಶುದ್ಧ ಸ್ಥಳಕ್ಕೆ ನಾವು ಧೈರ್ಯವಾಗಿ ಹೋಗುವಂಥ ಆ ಮಾರ್ಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮಾರ್ಗ, ಆತನೇ ಮಾರ್ಗವಾಗಿದ್ದಾನೆಂಬುದನ್ನು ಆತನು ಆ ದಿವಸ ನಮಗೆ ಈ ಲೋಕಕ್ಕೆ ಕೊಡಬೇಕಿತ್ತು. ಹಾಗಾಗಿ ಸ್ವಲ್ಪ ಸಮಯ ಮಾತ್ರ ಕರ್ತನು ಆತನನ್ನು ಬಿಟ್ಟಿದ್ದನು ಎಂಬುದನ್ನು ನಾವು ಒಪ್ಪಿಕೊಳ್ಳಬಹುದು. ಯಾಕಂತ ಹೇಳಿದರೆ ಆ ಶಿಕ್ಷೆ ನಾವು ಅನುಭವಿಸಬೇಕಾದಂಥ ಪಾಪದ ಶಿಕ್ಷೆ, ಅದನ್ನು ಅನುಭವಿಸಿ ಆ ಕರ್ತನ ದೇವರ ಆ ಕೋಪ ಎಂಬ ರೌದ್ರವೆಂಬ ಏನು ಬೆರೆಸದೆ ಹಾಕಿದಂಥ ಆ ದ್ರಾಕ್ಷಾರಸವನ್ನು ಕುಡಿಯುವಂಥ ಯೋಗ್ಯತೆ, ಕುಡಿದು ಜೀರ್ಣಿಸುವಂಥ ಆ ಒಂದು ಶಕ್ತಿ ಇದ್ದದ್ದು, ಅದನ್ನು ಮಾಡುವಂಥ ಆ ಒಂದು ಕಾರ್ಯವನ್ನು ನೆರವೇರಿಸುವಂಥ ನೆರವೇರಿಸಲು ಯಾರೂ ಇರಲಿಲ್ಲ ಈ ಲೋಕದಲ್ಲಿ. ಅದು ತಂದೆಯಾದ ದೇವರ ಪುತ್ರನಾದ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಸ್ವತಃ ದೇವರಾಗಿದ್ದರಿಂದ, ಆತನು ತಂದೆಯು ಆತನಲ್ಲಿ ಇದ್ದುದರಿಂದ ಆತನು ಈ ಒಂದು ಕಾರ್ಯವನ್ನು ಈ ಲೋಕದಲ್ಲಿ ನಾವು ಕುಡಿಯಬೇಕಾದ ಆ ಶಿಕ್ಷೆಯ ದೇವರ ಕೋಪ ಎಂಬ ದ್ರಾಕ್ಷಾರಸವನ್ನು ಆತನು ಕುಡಿದು ನಮಗೆ ಬಿಟ್ಟಿದ್ದು ಈ ದಿವಸ ಅದು ಸವಿಯಾದ ದ್ರಾಕ್ಷಾರಸವನ್ನು ನಮಗೆ ಬಿಟ್ಟಿದ್ದಾನೆ. ಅದು ಆತನ ರಕ್ತವೇ, ಅದು ಪರಿಶುದ್ಧವಾದಂಥ ರಕ್ತ. ಆತನಲ್ಲಿ ಯಾವ ಪಾಪವೂ ಇರಲಿಲ್ಲ. ದೇವರು ಈ ಲೋಕದಲ್ಲಿ ಬರೆಸಿಕೊಟ್ಟಂಥ ಧರ್ಮಶಾಸ್ತ್ರದ ಪ್ರತಿಯೊಂದು ಕಾನೂನನ್ನು ಕೂಡ ಅವನು ಒಂದು ಚೂರೂ ವ್ಯತ್ಯಾಸ ಮಾಡದೆ, ಎಲ್ಲಿಯೂ ತಪ್ಪದೆ, ಒಂದು ಕ್ಷಣ ಒಂದು ಎಲ್ಲಿಯೂ ತಪ್ಪದೆ ಅದನ್ನು ನೆರವೇರಿಸಿದನು. ಒಂದು ವಾಕ್ಯ ನಾವು ಓದ್ತೇವೆ, ಒಂದು ಗುಡುಸಾದರೂ ಒಂದು ಸೊನ್ನೆಯಾದರೂ ಬಿಡದೆ ಎಲ್ಲವನ್ನು ಆತನು ನೆರವೇರಿಸಿದನು ಧರ್ಮಶಾಸ್ತ್ರದಲ್ಲಿ. ಗುಡುಸು ಸೊನ್ನೆ ಅಂತ ಯಾಕೆ ಹೇಳ್ತಾರೆ ಅಂತ ಹೇಳಿದರೆ, ಅದು ಇಬ್ರಿಯ ಭಾಷೆಯಲ್ಲಿ ಅದು ಒಂದು ಲಿಪಿಯಾಗಿರುತ್ತೆ. ಗುಡುಸು ಮತ್ತು ಸೊನ್ನೆ ಒಂದು ಲಿಪಿಯಾಗಿದೆ. ಅಂದರೆ ಧರ್ಮಶಾಸ್ತ್ರದಲ್ಲಿರ್ತಕ್ಕಂಥ ಎಲ್ಲ ಪವಿತ್ರವಾದಂಥ ನಿಯಮಗಳನ್ನು ಆತನು ಈ ಲೋಕದಲ್ಲಿ ನೆರವೇರಿಸಿದನು. ನಮ್ಮ ಬದಲಾಗಿ ಅವನು ನೆರವೇರಿಸಿ, ನಮ್ಮ ಬದಲಾಗಿ ಕರ್ತನಿಗೆ ಸಜೀವ ಯಜ್ಞವಾಗಿ ಸಮರ್ಪಿಸಿಕೊಂಡನು. ನಾವು ಇಬ್ರಿಯದವರಿಗೆ ಬರೆದ ಪತ್ರಿಕೆ 9 ಮತ್ತು 9ನೇ ಅಧ್ಯಾಯದಲ್ಲಿ ಓದುವಾಗ, ಅವನು ಈ ಲೋಕದಲ್ಲಿ ಮರಣವನ್ನು ಅನುಭವಿಸಿದಂಥ ಸಂದರ್ಭದಲ್ಲಿ ತನ್ನ ಸ್ವಂತ ರಕ್ತವನ್ನೇ ತೆಗೆದುಕೊಂಡು ಈ ಭೂಲೋಕದಿಂದ ಆತನು ಪರಲೋಕಕ್ಕೆ, ಅಂದರೆ ಮಹಾಪರಿಶುದ್ಧ ಸ್ಥಳಕ್ಕೆ ತಾನೊಬ್ಬನೇ ಅದನ್ನು ಪ್ರವೇಶ ಮಾಡಿ ದೇವರೊಂದಿಗೆ ಅವನು ಸಂಧಾನ ಮಾಡಿಕೊಂಡನು. ಮತ್ತು ಆ ಮಹಾಪರಿಶುದ್ಧ ಸ್ಥಳಕ್ಕೆ ಸಾಮಾನ್ಯ ಜನರು, ಪಾಪಿಗಳಾದ ನಮ್ಮನ್ನು ಆತನ ರಕ್ತದ್ವಾರದ ಮೂಲಕ ಆ ಸ್ಥಳದೊಳಗೆ ಸೇರಿಸಿಕೊಳ್ಳುವಂಥ ಪ್ರತಿಜ್ಞೆಯನ್ನು ನೆರವೇರಿಸಿದನು. ಆ ಸ್ಥಳಕ್ಕೆ ನಾವು ಹೋಗುವಂಥ ಧೈರ್ಯವನ್ನು ನಮ್ಮಲ್ಲಿ ಇಟ್ಟನು. ಅಷ್ಟೇ ಅಲ್ಲ, ಆ ಸ್ಥಳಕ್ಕೆ ನಾವು ಹೋಗುತ್ತೇವೆ ಎಂಬ ನಿರೀಕ್ಷೆಯನ್ನು ನಮ್ಮಲ್ಲಿ ಬಲವಾಗಿ ಇಟ್ಟನು. ಈ ಕರ್ತನಾದ ಯೇಸು ಕ್ರಿಸ್ತನು ತನ್ನ ತಂದೆಯ ಮೂಲಕ ಆ ಕಾರ್ಯವನ್ನು ಆತನು ಮಾಡಿದ್ದಾನೆಂಬುದನ್ನು ಈ ವಾಕ್ಯವು ನಮಗೆ ತಿಳಿಸುವಂಥದ್ದಾಗಿದೆ. ಇನ್ನು ನಾನು 7ನೇ ವಚನಕ್ಕೆ ಹೋಗ್ತೇನೆ. ಕರ್ತನಾದ ಯೆಹೋವನ ಸನ್ನಿಧಿಯಲ್ಲಿ ಮೌನವಾಗಿರ್ರಿ. ಇದರ ಅರ್ಥ ಏನು ಅಂತ ಹೇಳಿದರೆ, ಇಲ್ಲಿವರೆಗೆ ಇಸ್ರಾಯೇಲರ ಪಾಪ ಇತ್ತಲ್ಲ, ಆ ಪಾಪಕ್ಕೆ ಆತನು ಒಂದು ಶಿಕ್ಷೆಯನ್ನು ಡಿಕ್ಲೇರ್ ಮಾಡಿದ್ದಾನೆ. ಏನು ನೀವು ಗಮನಿಸ್ರಿ, ಅನಂತರ ಕೆಲವು ಪ್ರವಾದಿಗಳು ಬರ್ತಾರೆ. ಯೆರೆಮೀಯ ಅವರೆಲ್ಲ ಅನಂತರ ಬಂದವರು. ಅವರು ಬಂದಾಗ ಅವರಿಂದಲೂ ಎಚ್ಚರಿಸ್ತಾನೆ. ಎಲ್ಲ ಚಿಕ್ಕ ಪ್ರವಾದಿಗಳು, ದೊಡ್ಡ ಪ್ರವಾದಿಗಳ ಮೂಲಕ ಆ ಇಸ್ರಾಯೇಲರನ್ನ, ಅವರ ಮುಂದೆ ಆಗ್ತಕ್ಕಂಥ ಶಿಕ್ಷೆಯನ್ನು ಅವರಿಗೆ ಎಚ್ಚರಿಸ್ತಾನೆ. ಯಾರಿಗೆ? ಉತ್ತರ ರಾಜ್ಯದಲ್ಲಿದ್ದಂಥ ಯೆಹೂದ್ಯರಿಗೆ. ದಕ್ಷಿಣ ರಾಜ್ಯದಲ್ಲಿದ್ದವರಿಗೆ ಅನೇಕ ಪ್ರವಾದಿಗಳನ್ನು ಕಳಿಸಿ ಅವ್ರಿಗೆ ಎಚ್ಚರಿಸಿದ್ರು ಕೂಡ ಅಲ್ಲಿ ಎಲ್ಲ ರಾಜರು ಕೆಟ್ಟವರೇ. ಆದ್ದರಿಂದ ಪ್ರಾರಂಭವೂ ಕೆಟ್ಟದೇ, ಅಂತ್ಯವೂ ಕೆಟ್ಟದ್ದೇ ಆಗಿದ್ದಂಥ ಅನೇಕ
ಮಹಾರಾಜರುಗಳು ಅಲ್ಲಿ ಇದ್ದುದರಿಂದ, ಆ ಅರಸುಗಳಿದ್ದರಿಂದ ಅಲ್ಲಿ ಪ್ರವಾದನೆಗೆ ಯಾವ ಗೌರವ ಸಿಕ್ಕದೇ ಇದ್ದುದರಿಂದ ಅಸಿರಿಯಾದವರು ಅವರ ಮೇಲೆ ಆಕ್ರಮಣ ಮಾಡಿ ಸಂಪೂರ್ಣ ಅಲ್ಲಿ ವಾಸ ಮಾಡುತ್ತಿದ್ದ ದಕ್ಷಿಣ ಸಾಮ್ರಾಜ್ಯದಲ್ಲಿ ಇದ್ದಂಥ ಇಸ್ರೇಲ್ ಸಾಮ್ರಾಜ್ಯದಲ್ಲಿ ಇದ್ದಂಥವರನ್ನು ಕ್ರಿಸ್ತಪೂರ್ವ 722ರಲ್ಲಿ ಅವರ ಸೆರೆ ಹಿಡಿದು ತೆಗೆದುಕೊಂಡು ಹೋದರು. ಅವರು ಇದುವರೆಗೂ ಸೆರೆಯಲ್ಲೇ ಇದ್ದಾರೆ. ಅವರು ಪರ್ಮನೆಂಟ್ ಸೆರೆ ಎಂಬುದಾಗಿ ದೇವರ ವಾಕ್ಯವು ತಿಳಿಸ್ತದೆ. ಆದರೆ ದಕ್ಷಿಣ ಸಾಮ್ರಾಜ್ಯದಲ್ಲಿ ಅಂತ 2 ಕುಲಗಳಿದ್ದು, ಆ 2 ಕುಲಗಳಿಗೂ ಕೂಡ ಬಂದಂಥವನು ಇವನು ಚಪನ್ಯನು, ಈ ದಕ್ಷಿಣ ರಾಜ್ಯಕ್ಕೆ ಬಂದಂಥವನು. ಇವನ ನಂತರ ಬಂದಂಥ ಪ್ರವಾದಿಗಳಲ್ಲೂ ದೇವರು ಅವರನ್ನು ಎಚ್ಚರಿಸಿದರೂ ಕೂಡ ಅವರು ತಮ್ಮ ಈ ಕೆಟ್ಟ ವಿದ್ಯೆಗಳನ್ನು, ದೇವರಿಗೆ ವಿರುದ್ಧವಾಗಿ ನಡೆಯುವಂಥ ಈ ಕೆಟ್ಟ ಆಲೋಚನೆಗಳನ್ನು, ಪೂಜೆ ಪುರಸ್ಕಾರಗಳನ್ನು, ಅವರು ಆಕಾಶಕ್ಕೆ ದೆವ್ವಗಳಿಗೆ ಆ ಸೈತಾನನಿಗೆ ಪೂಜೆ ಮಾಡ್ತಿದ್ದಂಥ ಆ ಕೆಟ್ಟ ವಿದ್ಯೆಗಳಿಂದ ಅವರು ಕೂಡ ಭ್ರಷ್ಟರಾದ ಕಾರಣ ಅವರನ್ನು ಕ್ರಿಸ್ತಪೂರ್ವ 585ರಲ್ಲಿ ಆ ನೆಬೂಕದ್ನೆಚ್ಚರ್ ಚಕ್ರವರ್ತಿಯ ಮೂಲಕ ಅವರ ಮೇಲೆ ದಾಳಿಯಾಗಿ ಅವರನ್ನು ತೆಗೆದುಕೊಂಡು ಹೋಗಿ ಅವರನ್ನು ಸೆರೆಯಲ್ಲಿ ಇಡ್ತಾನೆ. ಆ ಇಸ್ರೇಲ್ ಎಲ್ಲರೂ ಅಲ್ಲಿ ಸೆರೆಯಾಗಿ ಹೋಗ್ತಾರೆ. ಸೆರೆಗೆ ಸಿಕ್ಕದವರು ಬಹಳ ಕೆಟ್ಟ ಪರಿಸ್ಥಿತಿಗೆ, ಅಲೆದಾಡುವ ಪರಿಸ್ಥಿತಿಗೆ, ಆ ಒಂದು ರಾಜ್ಯದಲ್ಲಿ ಬಿಸಿಲು ಮಳೆ ಎನ್ನದೆ ಅವರಿಗೆ ಯಾವ ಪ್ರಾಣ ಭಯದಿಂದ ಬಹಳ ಬಹಳ ಕಷ್ಟಪಡುವಂಥ ಆ ಒಂದು ಪರಿಸ್ಥಿತಿಗೆ ಅವರು ಹೊರಟು ಹೋಗ್ತಾರೆ. ಆ ನಂತರದಲ್ಲಿ ಅಂಥ ಸಮಯದಲ್ಲಿ ಸೆರೆ ಹಿಡಿಯಲ್ಪಟ್ಟಂಥವನು ಮತ್ತೊಬ್ಬ ಪ್ರವಾದಿ, ಅವನ ಜ್ಞಾಪಕ ನನಗೆ ಬರ್ತಾ ಇಲ್ಲ, ಆತನು ದೇವರಿಗೆ ಆತನು ಅವ್ರಿಗಾಗಿ ಪ್ರಾರ್ಥನೆಯನ್ನು ಮಾಡೋದನ್ನು ನಾವು ದೇವರ ವಾಕ್ಯದಲ್ಲಿ ನಾವು ಗಮನಿಸೋರಾಗಿದ್ದೇವೆ. ನಾವು ಈ ವಾಕ್ಯವನ್ನು ಈಗ ಇಷ್ಟಕ್ಕೆ ನಿಲ್ಲಿಸಿ ಮುಂದೆ ನಾವು ಹೋಗೋದಕ್ಕೆ ಪ್ರಯತ್ನ ಮಾಡೋಣ. ಈ ವಾಕ್ಯಗಳನ್ನು ನಾವು ಗಮನಿಸುವಾಗ, ಈ ವಾಕ್ಯಗಳನ್ನು ನಾವು ಗಮನಿಸುವಾಗ ನಮಗೆ ಬರುವಂಥ ಒಂದು ಸೂಚನೆ ಏನು, ನಮಗೆ ಸಿಕ್ಕಿದಂಥ ಪಾಠ ಏನು ಅಂತ ಹೇಳಿದರೆ, ಇಸ್ರೇಲ್ರಷ್ಟೇ ಭ್ರಷ್ಟರಲ್ಲ, ನಾವು ಕೂಡ ಭ್ರಷ್ಟರೇ. ಯೆಹೋವನು ಮುಂದೆ ನಾವು ಮೌನವಾಗಿರಬೇಕು. ಖಂಡಿತವಾಗಿ ನಾವು ಮೌನವಾಗಿ ಇರುವುದಕ್ಕೆ ಆಗುವುದಿಲ್ಲ, ಅಂದರೆ ಇರೋದಿಲ್ಲ. ನಾವು ಇವತ್ತಿನ ಕ್ರೈಸ್ತರ ಬಗ್ಗೆ ನಾನು ಹೇಳ್ತಾ ಇರುವಂಥ ಮಾತು, ಕ್ರೈಸ್ತರ ಎನಿಸಿಕೊಂಡವರ ಬಗ್ಗೆ. ನೀವು ನನ್ನೊಂದಿಗೆ ಹಬಕ್ಕೂಕ ಪ್ರವಾದನೆಯಲ್ಲಿ ಬನ್ನಿರಿ. ಅಲ್ಲೂ ಒಂದು ವಾಕ್ಯ ಇದೆ, 2ನೇ ಅಧ್ಯಾಯ 20ನೇ ವಚನದಲ್ಲಿ, ಯೆಹೋವನೋ ತನ್ನ ಪರಿಶುದ್ಧ ಮಂದಿರದಲ್ಲಿದ್ದಾನೆ, ಭೂಲೋಕವೆಲ್ಲ ಆತನ ಮುಂದೆ ಮೌನವಾಗಿರಲಿ. ದೇವರು ಎಚ್ಚರಿಸ್ತಾ ಇದ್ದಾನೆ, ಮೌನವಾಗಿರಲಿ. ಅಂದರೆ ಇದಕ್ಕೆ ಭಾಳ ಒಳಾರ್ಥಗಳನ್ನು ಈ ಸತ್ಯವೇದದಲ್ಲಿ ನಾವು ಕಂಡುಕೊಳ್ಳಬಹುದು. ಇಸ್ರೇಲ್ರಿಗೆ ಏನಕ್ಕೆ ಶಿಕ್ಷೆ ಆಯಿತು ಎಂಬುದನ್ನು ನಿಮಗೆ ಸ್ವಲ್ಪ ಮಟ್ಟಿಗೆ ನಾನು ತಿಳಿಸಿದೆ, ಸಂಪೂರ್ಣವಾಗಿ ನಾನು ತಿಳಿಸಿಲ್ಲ. ಈಗ ನಮಗೆ ಇದರಿಂದ ನಮಗೆ ಸಿಕ್ಕುವಂಥ ಸಂದೇಶ ಏನು, ಈ ಗ್ರಂಥನ ಮೂಲಕ ದೇವರು ನಮಗೆ ಕೊಡ್ತಕ್ಕಂಥ ಸಂದೇಶ ಏನು ಅಂತ ಹೇಳುವಾಗ, ಕ್ರೈಸ್ತರಿಗೆ ನಾನು ಮುಖ್ಯವಾಗಿ ಹೇಳುವಂಥದ್ದು, ಈ ಕ್ರೈಸ್ತತ್ವದಲ್ಲಿ ನಾವು ಮೌನವಾಗಿರಬೇಕು ಅಂತ ಹೇಳಿದರೆ, ನಾವು ನಂಬಿದ ದೇವರ ಮುಂದೆ ನಾವು ಭಾಳ ಗಂಭೀರವಾಗಿರಬೇಕು, ಭಯ ಭಕ್ತಿಯಿಂದ ಇರಬೇಕು ಎಂಬುದಾಗಿ ಈ ವಾಕ್ಯವು ಸೂಚಿಸ್ತದೆ. ಯಾಕಂತ ಹೇಳಿದರೆ, ಮುಂದೆ ಇಸ್ರೇಲರಿಗೆ ಸಿಕ್ಕಿದಂಥ ದಂಡನೆಗಿಂತಲೂ ಬಹಳ ಕೆಟ್ಟ ದಂಡನೆ ತೀರ್ಮಾನ ಮಾಡಿದ್ದಾನೆ ದೇವರು. ಯಾವಾಗ ಶಫನನ ಪುಸ್ತಕದಲ್ಲಿ ಯಾವ ರೀತಿಯಲ್ಲಿ ಇಸ್ರೇಲರಿಗೆ ನಾನು ಹಿಂಗೇ ಮಾಡ್ತೀನಿ ಅಂತೇಳಿ ತೀರ್ಪನ್ನು ಡಿಸೈಡ್ ಮಾಡಿದನೋ, ಅದೇ ರೀತಿಯಲ್ಲಿ ತೀರ್ಪು ಮಾಡಿದನೋ, ಅದೇ ರೀತಿಯಲ್ಲಿ ನಮಗೂ ಕೂಡ ಮುಂದೆ ಆ ಒಂದು ಇದಕ್ಕಿಂತಲೂ ಬಹಳ ಕೆಟ್ಟದಾದಂಥ ಇನ್ನೂ ಭಯಂಕರವಾದಂಥ ಹಿಂಸೆಗೆ ನಾವು ಹೋಗುವಂಥ ಒಂದು ಪರಿಸ್ಥಿತಿಯನ್ನು ದೇವರು ಡಿಸೈಡ್ ಮಾಡಿ ಇಟ್ಟಿದ್ದಾನೆ. ಅದನ್ನೇ ಯೆಹೋವನ ಮುಂದೆ ನೀವು ಮೌನವಾಗಿರಿ ಎಂಬುದನ್ನು ವಾಕ್ಯವು ನಮಗೆ ತಿಳಿಸ್ತದೆ. ನಮಗೆ ಇರ್ತಕ್ಕಂಥದ್ದು ಏನು ಅಂತ ಹೇಳಿದರೆ, ನಮಗೆ ಅಂತ ಹೇಳುವಾಗ ಕ್ರೈಸ್ತರಿಗೆ, ಅದರಲ್ಲಿ ನಾನು ಒಂದು ಭಾಗವನ್ನು ಬೇರೆ ಮಾಡ್ತೀನಿ, ಅವರ ನಾಮಧೇಯ ಕ್ರೈಸ್ತರು ಎಂಬುದಾಗಿ. ನಾಮಧೇಯ ಕ್ರೈಸ್ತರ ಕತೆ ಹೇಗಿರ್ತದೆ ಅಂತ ಹೇಳಿದರೆ, ಅವರು ಒಂದು ಕಡೆ ನಿಲ್ಲುವುದಿಲ್ಲ, ಅವರಿಗೆ ಒಂದು ಸ್ವಸ್ಥಾನ ಇರುವುದಿಲ್ಲ, ಅಂದರೆ ಒಂದೇ ಒಂದು ಸಭೆಯು ಕೂಡ ಅವರಿಗೆ ಇರುವುದಿಲ್ಲ. ಅವರು ತಮ್ಮದೇ ಆದ ರೀತಿಯಲ್ಲಿ ತಮ್ಮ ದೇವರ ವಾಕ್ಯವನ್ನು ಸುಳ್ಳಾಗಿ ಸೃಷ್ಟಿಸಿಕೊಂಡು, ದೇವರ ವಾಕ್ಯದ ಅರ್ಥಗಳನ್ನು ತಪ್ಪಾಗಿ ಗ್ರಹಿಸಿಕೊಂಡು, ತಪ್ಪಾಗಿ ಹೇಳುತ್ತಾ ಅವರೇ ಒಂದು ಗುಂಪು ಮಾಡಿಕೊಳ್ಳಬಹುದು, ಅಥವಾ ಅವರೇ ಒಂಟಿಗರಾಗಿ ಇರಬಹುದು.
ಅದಲ್ಲದೆ ಎಲ್ಲ ರೀತಿಯ ದುಶ್ಚಟಗಳಲ್ಲಿ ಅವರು ಇರ್ತಾರೆ. ಆ ಕ್ರೈಸ್ತರು ಯಾರು ಈ ಮುಂದೆ ತಲುಪ್ತಾರಲ್ಲ ಶಿಕ್ಷೆಗೆ, ಆ ಕ್ರೈಸ್ತರಿಗೆ ಹೇಳುವಂಥ ಮಾತು ಈ ವಾಕ್ಯದ ಅನುಸಾರವಾಗಿ. ಈಗ ನೀವು ಗಮನಿಸಿರಿ, ಚರ್ಚ್ಗಳಲ್ಲಿ ಸಭೆಗಳಿಗೆ ಬರುವಾಗ ನಿಜವಾಗ್ಲೂ ಶಿಸ್ತು ಭಾಳ ಕಡಿಮೆ ಇದೆ. ಸಭೆಗಳಲ್ಲಿ ಭಾಳ ಶಿಸ್ತು ಕಡಿಮೆ, ಬೇಕಾಬಿಟ್ಟು ಅವ್ರಿಷ್ಟ ಬಂದಂಗೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ, ಆ ರೀತಿಯಲ್ಲಿ ಅವರು ವರ್ತಿಸುವಂಥ ಕ್ರೈಸ್ತರ ಸಂಖ್ಯೆ ಭಾಳ ಇದೆ. ನೀವು ಗಮನಿಸಿರಿ, ಯಾವುದೇ ಸಭೆಗೆ ಹೋಗಿರಿ, ಕೆಲವು ಸಭೆಗಳಲ್ಲಿ ಸುವಾರ್ಥ ಕೂಟವನ್ನು ನಿಲ್ಲಿಸಿದ್ದಾರೆ. ಸುವಾರ್ತೆ ನಮಗೆ ಬೇಡ, ಯಾಕೆ? ಅದೇನು, ನನಗೆ ಒಬ್ಬರು ಸಹೋದರಿ ಹೇಳಿದರು, ಸುವಾರ್ತೆ ಕೂಟ ನೀವು ಬರಲ್ವಾ ಅವ್ರೇನು ಹೇಳಿದರು? ಹೇಳೋದನ್ನೇ ಕೇಳಿ, ಸ್ವಾಮಿ ನಮಗೋಸ್ಕರ ಪ್ರಾಣ ಕೊಟ್ಟ ಅಷ್ಟೇ, ಇನ್ನೇನು ಕೇಳಿ, ಇನ್ನೇನು ಹೇಳ್ತಾರೆ ಅದನ್ನು ಎಷ್ಟೊತ್ತಿ ಕೇಳೋದು ನಾವು? ಯಾರು ಗೊತ್ತಿಲ್ಲದವ್ರು ಕೇಳಲಿ ಬಿಡಿ, ನಾವು ಅದಕ್ಕೆ ಬರೋಲ್ಲ, ಅದಾದಮೇಲೆ ರೊಟ್ಟಿ ಮುರಿದಾರ ಅದಕ್ಕೆ ಬರ್ತೀವಿ ಅಂತ ಹೇಳ್ತಾರೆ. ಸೊ ದೀಸ್ ಆರ್ ಆಲ್ ದ ಸಿಂಪ್ಟಮ್ಸ್. ಅವರು ಏನಂದರೆ ಅವರು ಈ ಶಿಕ್ಷೆಗೆ ಹೋಗ್ತಾರೆ ಎಂಬುದಕ್ಕೆ ಒಂದು ಸೂಚನೆ. ಅವರ ಬಾಯಲ್ಲಿ ಬಂದಂಥ ವಿಚಾರಗಳು ದೇವರ ದೂಷಣೆ. ಅದು ಅವರಿಗೆ ಸುವಾರ್ಥ ಕೂಟಕ್ಕೆ ಬರುವುದಿಲ್ಲ. ಸಭಾ ಹಿರಿಯರೆಲ್ಲ ಸೇರಿ ಒಂದು ಸಮಯವನ್ನು ನಿಗದಿಪಡಿಸ್ತಾರೆ. ಈಗ 8 ಗಂಟೆಗೆ ನೀವೆಲ್ಲರೂ ಬಂದ್ಬಿಡಿ, ಅಲ್ಲಿ ಒಂದು 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 ಲಿಸ್ಟ್ ಪ್ರೋಗ್ರಾಮ್ ಲಿಸ್ಟ್ ಮಾಡ್ತಾರೆ. ಏನು? 8 ರಿಂದ 9 ಗಂಟೆವರೆಗೆ ಸುವಾರ್ಥ ಕೂಟ, 9 ಗಂಟೆಯಿಂದ 10 ಗಂಟೆವರೆಗೆ ಆರಾಧನೆ ಕೂಟ, 10 ಗಂಟೆಯಿಂದ 11 ಗಂಟೆವರೆಗೆ ಈ ಬೋಧನೆ ಕೂಟ, 11 ರಿಂದ 12 ಗಂಟೆವರೆಗೆ ಯವನಸ್ಥರ ಕೂಟ. ಇದೆಲ್ಲ ಒಂದು ಟೈಮ್ ಟೇಬಲ್ ಕೊಡ್ತಾರೆ. ಸಂಡೇ ಓನ್ಲಿ ನಾನು ಸಂಡೇ ಮಾತ್ರ ಮಾತಾಡ್ತೀನಿ. ಆದರೆ ನಾನು ಗಮನಿಸಿದ್ದೇನೆ, ಬೆಳಿಗ್ಗೆ ಸುವಾರ್ಥ ಕೂಟದಲ್ಲಿ ಕೇವಲ ಬೆರಳೆಣಿಕೆಯಷ್ಟು ಜನ ಇರ್ತಾರೆ. ಒಂದು 300-400 ಜನ ಇರುವ ಸಭೆಯಲ್ಲಿ ಸೇರಿ ಬರುವುದು ಕೇವಲ 20 ರಿಂದ 30 ಜನ ಅಷ್ಟೇ. ಸುವಾರ್ತೆ ಹೇಳುವವರು ಸುವಾರ್ತೆ ಹೇಳ್ತಾರೆ, ಅರ್ಧ ಗಂಟೆ ಹೇಳ್ತಾರೆ. ಕೇಳುವವರಿಲ್ಲದೆ ಹೇಳುವವನು ಇಲ್ಲ, ಹೇಳುವವನು ಇಲ್ಲದೇ ಕೇಳುವವರು ಕೂಡ ಇಲ್ಲ ಅಂತಲ್ಲ, ಅದು ಜಾರಿಗೆ ಬಂದ್ಬಿಟ್ಟಿದೆ ಈಗ. ಆ ನಂತರ ಅದಾದ ಮೇಲೆ ಆರಾಧನೆ ಕೂಟ ಶುರು ಆಗ್ತದೆ. ಆರಾಧನೆ ಕೂಟದಲ್ಲಿ ಏನು? ಫಸ್ಟ್ ಸ್ತೋತ್ರ ಸಲ್ಲಿಸ್ತಾರೆ. ಒಂದು 8-10 ಜನ, ಎಷ್ಟು ಜನ ಆಗ್ತದೋ ಅವರು ದೇವರಿಗೆ ಸ್ತೋತ್ರ ಸಲ್ಲಿಸ್ತಾರೆ. ಸ್ತೋತ್ರ ಸಲ್ಲಿಸಿದ ನಂತರ ಒಂದು 10-15 ನಿಮಿಷ ವಾಕ್ಯದ ಮೂಲಕ ಒಬ್ಬರೊಬ್ಬರು ಬಲಪಡಿಸಿಕೊಳ್ತಾರೆ. ಒಂದು 10-15 ನಿಮಿಷ ತುಂಬ ಸ್ಟ್ರಿಕ್ಟಾಗಿ ಹೇಳ್ತಾರೆ. 1 ನಿಮಿಷ ಆ ಕಡೆ ಹೋಗೋದು, 1 ನಿಮಿಷ, ಯಾಕೆಂದರೆ ಬೇಗ ಎದ್ದೋಗ್ಬೇಕಾಗಿದೆಯಲ್ಲ, ಅದಕ್ಕೋಸ್ಕರ ಆ ಒಂದು ಟೈಮ್ ಕೀಪಪ್ ಮಾಡೋಕ್ಕೋಸ್ಕರ. ಮೊದಲೆಲ್ಲ ಲೇಟಾಗಿ ಬಂದಿದ್ದಾರೆ, ಅವರು 1 ಅವರ್ 2 ಅವರ್ ಎಲ್ಲ ಬಂದ್ಬಿಟ್ಟಿದ್ದಾರೆ. ಆದರೆ ಅದ್ರ ಲೆಕ್ಕಕ್ಕಿಲ್ಲ. ಬಟ್ ಅವರಿಗೆ ಅದು ಭಾಳ ಈ ಮುಂದೆ ನಡೀತಕ್ಕಂಥ ಕೂಟದಲ್ಲಿ ಟೈಮ್ ಕೀಪ್ ಮಾಡ್ತಾರೆ. ಬಂದವರು ಟೈಮ್ ಕೀಪಪ್ ಕೇಳ್ತಾರೆ, ಟೈಮ್ ಬಗ್ಗೆ ಕೇಳ್ತಾರೆ. ಅವರಿಗೆ ಒಂದು 10 ನಿಮಿಷ ವಾಕ್ಯ ಎಲ್ಲ ಸ್ತೋತ್ರ ಕೊಟ್ಟಾದ್ಮೇಲೆ ಅವರಂತೂ ಬಾಯಿ ಬಿಡೋದಿಲ್ಲ. ಸ್ತೋತ್ರ ಪಾಪ ಅದೆಲ್ಲ ಸಹೋದರರು ಇಲ್ಲ. ನೀವು ನೋಡಿ ಸಭೆಗಳಲ್ಲಿ ಹೊಸದಾಗಿ ಒಬ್ಬ ಎದ್ದು ಸ್ತೋತ್ರ ಕೊಡೋದಿಲ್ಲ. ಯಾರೋ ಒಂದು 20 ವರ್ಷದಿಂದ ಕೊಡ್ತಾ ಇದ್ದಾರೋ, 10 ವರ್ಷದಿಂದ ಕೊಡ್ತಾರೋ ಅವರೇ ಸ್ತೋತ್ರ ಕೊಡೋದು. ಎಲ್ಲ ಸಭೆಗಳಲ್ಲಿ ನೀವು ಗಮನಿಸಿರಿ. ಅದು ಸಹೋದರ ಸಭೆಗೆ ನಾನು ಹೇಳ್ತಾ ಇರೋದು, ಬೇರೆ ಸಭೆಗಲ್ಲ. ಸಹೋದರ ಸಭೆಯವ್ರಿಗೆ ನಾನು ಹೇಳಿ, ಅವರು ಒಂದು ಅರ್ಧ ಗಂಟೆ ಸ್ತೋತ್ರ ಕೊಟ್ಟ ಮೇಲೆ ಒಂದು ಕಾಲು ಗಂಟೆ ಮಾತಾಡುವಾಗ, ಕಾಲು ಗಂಟೆಯಲ್ಲಿ 10 ನಿಮಿಷ, 12 ನಿಮಿಷ, 13 ನಿಮಿಷ ಮುಗಿಯುವಾಗ ಕಳ್ಳರಂಗೆ ಬಂದು ಒಳಗಡೆ ಸೇರ್ತಾರೆ. ನೀವು ಆಗ ನೋಡಬೇಕು, ಇಡೀ ಸಭೆ ಭರ್ತಿಯಾಗಿರ್ತದೆ. ಆಗ ಸಭೆ ಹಿರಿಯರು ಹೋಗಿ ಸ್ತೋತ್ರ ಮಾಡಿ ರೊಟ್ಟಿ ಕೊಡ್ತಾರೆ, ಸ್ತೋತ್ರ ಮಾಡಿ ದ್ರಾಕ್ಷರಸ ಕೊಡ್ತಾರೆ. ಅದನ್ನು ಮುರಿದು ತಿಂತಾರೆ. ತಿಂತಾ ಇದ್ದಂಗೆ ಎಲ್ಲ ಮುಗಿದ ಮೇಲೆ ಒಂದು ಹಾಡು, ಅದು ಕಾಣಿಕೆ ತೆಗೆದುಕೊಡ್ಲಿಕ್ಕೆ. ತಕ್ಷಣ ಇವರು ಬಂದು ಏನು ಸ್ವಾಮಿಗೆ ಭಿಕ್ಷೆ ಹಾಕ್ದಂಗೆ ಒಂದು 50, 100, 1000, 10,000 ಎಷ್ಟು ಹಾಕ್ಬಿಟ್ಟು ಅದು ಮುಗಿತಾ ಇದ್ದಂಗೆ ನೆಕ್ಸ್ಟ್ ಬೋಧನಾ ಕೂಟ ಇರ್ತದೋ ಅಥವಾ ಯವನಸ್ತ್ರ ಕೂಟ ಏನೋ ಇರ್ತದೆ, ಆ ಕೂಟಗಳಿಗೆ ಇರುವ ಆಸಕ್ತಿ ಅವರಿಗೆ ಇರುವುದಿಲ್ಲ. ಅವರು ಎದ್ದು ಹೊರಟೋಗ್ಬಿಡ್ತಾರೆ. ಅವು ಯಾಕೆ ಅಂದರೆ ಅವರು ಪಾಪ ಬೇಗ ಹೋಗಿ ಮಟನ್ ತರಬೇಕು, ಅದು ಭಾನುವಾರದ ಸ್ಪೆಷಲ್ ತರಬೇಕು, ಬಾಟ್ಲ್ಗಳು ತರಬೇಕು, ಮತ್ತು ಮಕ್ಕಳಿಗೆ ಏನೇನೋ ಅರೇಂಜ್ಮೆಂಟ್ ಮಾಡಬೇಕು. ಹಳೆಯ ಮಗಳು ಬಂದಿರೋಂತೂ ಮುಗಿದೇ ಹೋಯ್ತು, ಆಬ್ಸೆಂಟ್ ಆಗಿಬಿಡ್ತಾರೆ. ಇವೆಲ್ಲ ಎಂಥ ಒಂದು ನಿರ್ಲಕ್ಷ್ಯತೆ ಕ್ರೈಸ್ತರಾದ ನಮ್ಮಲ್ಲಿ ಇದೆ, ಕ್ರಿಶ್ಚಿಯನ್ಸಲ್ಲಿ ಇದೆ. ಇವತ್ತು ನೋಡಿ, ನಿಮಗೆ ನಿಜವಾದಂಥ ಒಂದು ವಿಚಾರವನ್ನು ತಿಳಿಸ್ತೇನೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಬಗ್ಗೆ ಆಗಲಿ, ತಂದೆಯಾದ ದೇವರ ಬಗ್ಗೆ ಆಗಲಿ, ಪವಿತ್ರಾತ್ಮನ ವಿಚಾರದಲ್ಲಿ, ತ್ರೇಕತ್ವದ ವಿಚಾರದಲ್ಲಿ ಆಗಲಿ, ಅನ್ಯರು ಯಾರು ಕೂಡ ಕೇವಲವಾಗಿ ಮಾತಾಡುವುದಿಲ್ಲ. ಅವರ ಬಗ್ಗೆ ತಪ್ಪಾಗಿ ಒಂದು ಮಾತನ್ನು ಆಡುವುದಿಲ್ಲ. ನಮಗೆ ಬೈತಾರೆ. ಯಾರು ಸುವಾರ್ತೆ ಸಾರೋರ ಬಗ್ಗೆ ವಿರುದ್ಧವಾಗಿ ಹೋಗ್ತಾರೆ, ನೀವು ಸಾರಬೇಡ್ರಿ, ನಮ್ಮ ಇದು ತೊಂದರೆ ಆಗ್ತದೆ, ನಿಮ್ಮದು ನೀವು ನೋಡ್ಕೊಳ್ಳಿ, ಹೇಳಿ ಬಿಡಿ. ಅದು ಅವರು ಹೇಳಿದ್ರಲ್ಲಿ ಏನು ತಪ್ಪಿಲ್ಲ.
ಹೇಳೋದೇ ತಪ್ಪು ಅನ್ನಂಗಿದ್ರೆ ದೇವರು ಇಷ್ಟೊತ್ತಿಗೆ ಅದನ್ನ ಶಿಕ್ಷೆ ವಿಧಿಸ್ತಾ ಇದ್ದ ಇಲ್ಲ. ಅವರು ಹೇಳೋದ್ರಲ್ಲಿ ಏನೋ ಅರ್ಥ ಇದೆ, ನಾವು ಬಿಡಿ, ಅದು ನಡೀಲಿ. ಅದರ ಮಧ್ಯೆ ಸೇವೆ ಮಾಡಬೇಕೆಂಬುದೇ ಕರ್ತನ ಚಿತ್ತ. ಕ್ರೈಸ್ತರು ಸುವಾರ್ಥ ಸೇವೆ ಮಾಡುವಾಗ, ತಾವು ದೇವರ ವಾಕ್ಯಾನುಸಾರವಾಗಿ ನಡೆಯುವಾಗ, ಕ್ರಿಸ್ತಿಯ ಜೀವಿತದಲ್ಲಿ ಒಬ್ಬ ಕ್ರೈಸ್ತ ಸಹೋದರ ಸಹೋದರಿ ಅಥವಾ ಅವರ ಮಕ್ಕಳವ್ರ ಕುಟುಂಬ ಕಷ್ಟದ ಹಾದಿಯಲ್ಲೇ ಹೋಗಬೇಕೆಂಬುದು ಕರ್ತನ ಚಿತ್ತ. ಅದನ್ನೇ ಇಕ್ಕಟ್ಟಾದ ಮಾರ್ಗ ಎಂಬುದಾಗಿ ಹೇಳಿದ್ದಾನೆ ಹೊರತು, ನೀವು ತಿಳಿದುಕೊಂಡಂಗೆ ನಾನು ತಿಳಿದುಕೊಂಡಂಗೆ ಅಲ್ಲಿ ಹೋಗೋದಕ್ಕೆ ಸ್ವಲ್ಪ ಜನ ಮಾತ್ರ ಹೋಗೋದಂದ್ರೆ ಅದು ಇಕ್ಕಟ್ಟಾದ ಮಾರ್ಗ ಅಲ್ಲ ರೀ. ಅದು ತಪ್ಪು ಬೋಧನೆ. ಕಡಿಮೆ ಜನ ಆ ದಾರಿಲಿ ಹೋಗೋದ್ರಿಂದ ಅದು ಇಕ್ಕಟ್ಟಾದ ಮಾರ್ಗ ಅದು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಜಾಸ್ತಿ ಜನ ಹೋಗೋದ್ರಿಂದ ನ್ಯಾಷನಲ್ ಹೈವೇ ಥರ ಇದೆ ಇದಕ್ಕೆ ಅಂತ ಹೇಳ್ತಾರೆ. ಅದು ತಪ್ಪು ಬೋಧನೆ. ಅದು ಹಂಗಲ್ಲ. ಅದು ಅರ್ಥ ಏನು ಅಂತ ನೀವು ಗಮನಿಸ್ರಿ. ನೀವು ಪ್ರಕಟಣಾ ಗ್ರಂಥಕ್ಕೆ ಬನ್ನಿ ದಯಮಾಡಿ. ಬಹುಶಃ ನನಗೆ ಸಿಕ್ಕಿದ್ರೆ ನಾನು ತಿಳಿಸ್ತೇನೆ. ಪ್ರಕಟಣಾ ಗ್ರಂಥದಲ್ಲಿ ನಾವು ನೋಡುವಾಗ ಅದು ಯಾರಿಂದಲೂ ಎಣಿಸಲಾಗದಂಥ ಜನಸಮೂಹ ಇರ್ತದೆ ಕರ್ತನ ಮುಂದೆ. ಯಾರಿಂದಲೂ ಎಣಿಸಲಾರದಂಥವ್ರು, ಯಾರಿಂದಲೂ ಎಣಿಸಲಾರದಂಥ ಜನಸಮೂಹ ಆತನ ಮುಂದೆ ನಿಂತಿದೆ. ಅವರು ಯಾರು? ಎಲ್ಲರೂ ರಕ್ಷಿಸಲ್ಪಟ್ಟವರು. ಯಾವಾಗ? ಸಂಕಟ ಕಾಲದಲ್ಲಿ, ಮಹಾ ಸಂಕಟ ಕಾಲದಲ್ಲಿ ರಕ್ಷಿಸಲ್ಪಟ್ಟು ಅವರು ಕೆಲವರು ಹತರಾದವರು, ಮತ್ತು ಇನ್ನು ಕೆಲವರು ಜೀವಿಸುತ್ತಿದ್ದುವುದು, ಅವರು ಇನ್ನು ಕೆಲವರು ಅನ್ಯರು. ಈ ರೀತಿ ಅನೇಕ ಭಾಗಗಳು, 4 ಭಾಗಗಳು ಇದ್ದಾರೆ ಆ ಟೈಮ್ನಲ್ಲಿ. ಅವರ ಸಂಖ್ಯೆ ಹೇಗಿರ್ತದೆ ಅಂತ ಹೇಳಿದರೆ, ಯಾರಿಂದಲೂ ಎಣಿಸಲಾಗದಂಥ ಒಂದು ಗುಂಪು ಅದು. ಆಂಟೋನಿಯೋ ಡಿಸೋಜಾ ಇದ್ದೀರಾ? ಇರಲಿ ಬಿಡಿ. ಅದರ ಪ್ರಕಾರ, ಆ ವಾಕ್ಯದ ಪ್ರಕಾರ ನೀವು ಗಮನಿಸುವಾಗ, ನೀವು ತಿಳ್ಕೊಂಡಾಗೆ ಎಲ್ಲೋ 1 ಲಕ್ಷ 2 ಲಕ್ಷ ಜನ ಕ್ರೈಸ್ತರಾಗಿ ಅವ್ರ ರಕ್ಷಣೆ ಹೊಲ್ತಾರೆ ಅನ್ನೋದು ತಪ್ಪು ಲೆಕ್ಕ. ಯಾರಿಂದಲೂ ಎಣಿಸಲಾಗದಂಥದ್ದು ದೇವದೂತರ ಕೈಲೂ ಎಣಿಸೋಕ್ಕಾಗಲ್ಲ ಅಂತ ಅರ್ಥ. ಅಂದರೆ ಕರ್ತನಿಗೆ ಲೆಕ್ಕ ಉಂಟು. ಅಂದರೆ ಅಷ್ಟು ಜನರು ಅಂತ ಹೇಳುವಾಗ ಅವರ ಸಂಖ್ಯೆ ಕೋಟ್ಯಾಂತರ ಜನ ರಕ್ಷಣೆ ಹೊಂದ್ತಾರೆ. ಜ್ಞಾಪಕ ಇರಲಿ ನಿಮಗೆ. ನಾವು ಇಷ್ಟೇ ಜನ ರಕ್ಷಣೆ ಹೋಗ್ಬಿಡ್ತೀವಿ, ಮುಗಿದೋಯ್ತು, ಇನ್ನು ಬರೋರ್ದೆಲ್ಲ ಕತೆ ಹಂಗೆ. ಆ ರೀತಿಯೆಲ್ಲ ನಾವು ತಪ್ಪಾಗಿ ಗೌರವಿಸಲೂಬಾರ್ದು, ತಪ್ಪಾಗಿ ನಾವು ತಿಳಿದುಕೊಳ್ಳಬಾರ್ದು. ಆ ವಾಕ್ಯದಲ್ಲಿ ಇದೆ, ಯಾರಿಂದಲೂ ಎಣಿಸಲಾಗದಂಥ ಪ್ರಕಟಣೆ ಗ್ರಂಥದಲ್ಲಿ ಸ್ಪಷ್ಟವಾಗಿ ದೇವರು ಬರೆದು ನಮಗೆ ಕೊಟ್ಟಿದ್ದಾನೆ. ನಾವು ಗಮನಿಸಬೇಕಾದ್ದು ಏನು ಅಂತ ಹೇಳಿದರೆ, ಬಹಳ ಜನರು ಕ್ರೈಸ್ತರಾಗ್ತಾರೆ, ಅಂದರೆ ರಕ್ಷಣೆ ಹೊಂದ್ತಾರೆ. ಕ್ರೈಸ್ತರಾಗೋದು ಅಂತಂದರೆ ಮತಾಂತರ. ಇದು ರಕ್ಷಣೆ ಹೊಂದ್ತಾರೆ. ಕರ್ತನನ್ನು ಗಮನಿಸಿ ನೋಡಿದವರು ಎಷ್ಟೋ ಜನರು ಉಳ್ಕೊಳ್ತಾರೆ. ಅವತ್ತು ಅವರು ದೇವರ ಮುಂದೆ ಪರಲೋಕಕ್ಕೆ ಹೋಗಿ ಸೇರ್ತಾರೆ ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸ್ತದೆ. ಇದು ನಿಮ್ಮಲ್ಲಿ ಜ್ಞಾಪಕದಲ್ಲಿರಲಿ. ಈಗ ವಿಷಯಕ್ಕೆ ನಾನು ಬರ್ತೇನೆ. ಈಗ ನಮ್ಮ ಇವತ್ತಿನ ಈ ಒಂದು ಸಭಾಕಾಲದ ಕ್ರೈಸ್ತದಲ್ಲಿ, ಈ ಸಭಾಕಾಲದ ಕಾಲದಲ್ಲಿ ವಿಶ್ವಾಸಿಗಳು ನಾವು ಇದ್ದೇವಲ್ಲ, ನಾವು ಬಹಳ ಮೊಂಡ್ರಾಗಿರ್ತೇವೆ ಈ ಕಾರ್ಯಗಳಿಂದ, ಈ ರೀತಿಯಲ್ಲಿ ಅಡ್ಯಾಸಿಟಿಯಾಗಿ ನಡೆಯುವುದರಿಂದ. ಮತ್ತು ನೀವು ಇನ್ನೊಂದು ಗಮನಿಸ್ರಿ, ನಾವು ನಮ್ಮ ಸಭೆ ಮನೆ ಒಳಗಡೆ ಹೋಗುವಾಗ ನಾವೆಲ್ಲರೂ ಸೇರಿದಾಗ ಅದು ಪವಿತ್ರವಾದ ಸ್ಥಳವೇ. ನಾವು ಸೇರಿದಾಗ ಅದು ಪವಿತ್ರವಾದ ಸ್ಥಳವೇ. ಬಿಟ್ಟು ಹೋದ ನಂತರ ಇಲ್ಲ. ಅಲ್ಲಿ ಬಿಟ್ಟು ಹೋದ ನಂತರ ದೇವರೇ ಅಲ್ಲಿ ಖಾಲಿ ಮನೆಯಲ್ಲಿ ವಾಸ ಮಾಡುವುದಿಲ್ಲ, ಅದು ಇಲ್ಲ. ಅದು ದೇವರ ವಾಕ್ಯಕ್ಕೆ ವಿರುದ್ಧ. ನಾವೆಲ್ಲರೂ ಸೇರಿ ಬರುವಾಗ ಆರಾಧನೆ ಮಾಡಲು, ವಾಕ್ಯ ಕೇಳಲು, ಪ್ರಾರ್ಥನೆ ಮಾಡಲು ಸೇರಿ ಬಂದಂಥ ಸ್ಥಳ ಅದು ಪವಿತ್ರವಾದ ಸ್ಥಳ. ನಾನು ಗಮನಿಸಿದ ಪ್ರಕಾರ ಎಷ್ಟೋ ಯವನಸ್ಥ ಮಕ್ಕಳು, ವಯಸ್ಸಾದವರು ಕೂಡ ಪಾದರಕ್ಷೆಗಳನ್ನು ಹಾಕಿಕೊಂಡು ಬಂದು ಕಾಲ ಮೇಲೆ ಕಾಲು ಹಾಕೊಂಡು ಕೂತ್ಕೊಳ್ತಾರೆ ಅಲ್ಲಿ. ಇಲ್ಲಿ ಏನು ಹೇಳ್ತಾ ಇದೆ 7ನೇ ವಾಕ್ಯ? ಕರ್ತನಾದ ಯೆಹೋವನ ಸನ್ನಿಧಿಯಲ್ಲಿ ಮೌನವಾಗಿರ್ರಿ. ಅಂದರೆ ಭಾಳ ಘನತೆ, ಗೌರವದಿಂದ, ಭಯಭಕ್ತಿಯಿಂದ ನಾವು ಸೇರಿ ಬರಬೇಕಾಗಿದೆ. ಹೇಗಿದ್ದೇವೋ ಹಾಗೆ ಅಲ್ಲ. ಅವ್ರಿಗೊಂದು ಪ್ರಶ್ನೆನ ನಾನು ಕೇಳಿದೆ ಒಂದು ಬಾರಿ. ನೀವು ಹಾಕೊಂಡು ಬಂದಿರತಕ್ಕಂಥ ಪಾದರಕ್ಷೆಗಳಲ್ಲೇ ನೀವು ನಿಮ್ಮ ಮನೆಗೆ ಹೋದಾಗ, ನಿಮ್ಮ ಅಡುಗೆ ಮನೆಯವರೆಗೆ ಅಥವಾ ಬೆಡ್ರೂಮ್ ಅವ್ರಿಗೆ ಅದೇ ಪಾದರಕ್ಷೆಯಲ್ಲಿ ಹೋಗ್ತೀರಾ? ಹೋಗುವವರು ದಯಮಾಡಿ ಕೈ ಎತ್ತಿರಿ ಅಂತ ಒಬ್ಬರು ಕೈ ಎತ್ತಲಿಕ್ಕೆ ಆಗಲಿಲ್ಲ. ಯಾಕಂತ ಹೇಳಿದರೆ ಯಾರು ಅವರ ಮನೆ ಒಳಗಡೆ ಹೋಗೋದಿಲ್ಲ. ಅದನ್ನು ಬಿಚ್ಚಿ ಬೇರೆ ಹಾಕೊಳ್ತಾರೆ, ಇಲ್ಲಾಂದ್ರೆ ಹಾಗೆ ಹೋಗ್ತಾರೆ, ಕಾಲುಗಳನ್ನ ತೊಳ್ಕೊಂಡು ಹೋಗ್ತಾರೆ. ಇದು ಸರಿಯಾದ ನಿಯಮ ಏನದು? ಇದು ಪರ್ಸನಲ್ ಹೈಜೆನಿಕ್ ಅಂದರೆ ಒಂದು ನೈರ್ಮಲ್ಯತೆ ಕಾಪಾಡಿಕೊಳ್ಳುವಂಥದ್ದು. ಸಭೆ ಮನೆಯಲ್ಲೂ ಕೂಡ ನಾವು ನೈರ್ಮಲ್ಯತೆಯನ್ನು ಕಾಪಾಡಿಕೊಳ್ಳಬೇಕು. ದಪ್ಪ ಶೂಗಳನ್ನು ಹಾಕಿಕೊಂಡು, ಹೆಣ್ಣು ಮಕ್ಕಳು ಕೂಡ ಆ ಕೈ ಕಾಲುಗಳು ಕಾಣುವಂಥ ಬಟ್ಟೆಗಳನ್ನು ಧರಿಸಿಕೊಂಡು,
ಆ ವೇಲು ಅದು ಯಾವುದೋ ಒಂದು ಇದು ಸರಿಗೋ ಮುಸುಕು ಹಾಕೊಳ್ಳೋದು ಅಂತ ಹೇಳಿದರೆ, ಈಗ ಒಂದು ಖರ್ಚಿಪ್ ಅಷ್ಟೇ, ಒಂದು ದೊಡ್ಡ ಖರ್ಚಿಪ್ಪು ತಲೆ ಮೇಲೆ ಇರ್ತದೆ. ಪಾಪ ಆ ಖರ್ಚಿಪ್ ತೆಗಿಯೋಕ್ಕೆ ಇಷ್ಟಪಡಲ್ಲ. ಯಾಕೆ ಅಂತ ಹೇಳಿದರೆ, ಒಂದು ನೆತ್ತಿ ಮುಚ್ಕೊಂಡ್ರೆ ಸಾಕು, ಅವ್ರ ಕೆನ್ನೆ ಮುಖ ಎಲ್ಲ ಈ ಪುರುಷರಿಗೆ ಕಾಣಬೇಕು ಎಂಬುದು ಆ ದುರುದ್ದೇಶದಿಂದ ಆ ರೀತಿ ಖರ್ಚಿಪ್ ಹಾಕ್ತಾರೆ. ಯಾರು ಮುಖವನ್ನು ಪೂರ್ತಿ ಮುಚ್ಚಿಕೊಳ್ಳುವುದಿಲ್ಲ. ಇವೆಲ್ಲವನ್ನು ನೋಡುವಾಗ ನಮಗೆ ಕರ್ತನಿಂದ ಆಶೀರ್ವಾದ ಬರುವುದುಂಟ? ಇದು ನಾವು ಯೋಚನೆ ಮಾಡಬೇಕಾದಂಥ ವಿಷಯ. ನಾನು ಸಮಯ ಆಗ್ತಾ ಇರೋದ್ರಿಂದ ನನಗೆ ನಿಲ್ಲಿಸ್ತೇನೆ. ಒಂದು ವಾಕ್ಯವನ್ನು ನಿಮಗೆ ತಿಳಿಸಿ ನಾನು ಅದನ್ನು ನಿಲ್ಲಿಸಲಿಕ್ಕೆ ಪ್ರಯತ್ನ ಮಾಡ್ತೇನೆ. ನಾವು ಈ ಒಂದು ರೀತಿಯ ಕೆಟ್ಟ ರೀತಿಯಲ್ಲಿ ನಾವು ನಡೆದುಕೊಳ್ಳುತ್ತಾ ಕರ್ತನ ಮುಂದೆ ನಾವು ಈ ಒಂದು ಪರಿಸ್ಥಿತಿಯಲ್ಲಿ ನಾವು ಹೋಗುವಾಗ, ಆತನ ಮುಂದೆ ಕಾಣಿಸಿಕೊಳ್ಳುವಾಗ, ಆತನಿಗೆ ವಿರುದ್ಧವಾಗಿ ನಡೆದುಕೊಳ್ಳುವಂಥ ಸಂದರ್ಭಗಳಲ್ಲಿ ಅವಮಾನಪಡಿಸಿ ಆತನ ಸಿಟ್ಟಿಗೆ ಬಿಸುವಂಥ ಸಂದರ್ಭಗಳು, ಇಸ್ರಾಯೇಲರು ಅದೇ ಮಾಡಿದ್ರು, ಸಿಟ್ಟಿಗೆ ಬಿಸ್ತಾ ಇದ್ರು ಅವರು. ಅಂಥ ಪರಿಸ್ಥಿತಿಯಲ್ಲಿ ಆತನು ನಮ್ಮ ಮಾತನ್ನು ಕೇಳ್ತಾನ, ಆತನು ನಮಗೆ ಆಶೀರ್ವಾದ ಕೊಡ್ತಾನ. ಒಂದು ವಾಕ್ಯವನ್ನು ನಾವು ನೋಡೋಣ. ದಯಮಾಡಿ ನನ್ನೊಂದಿಗೆ 1 ಯೋಹಾನನು ಬರೆದ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯ 13ರಿಂದ 15ರವರೆಗೆ ಕಡೆಯದಾಗಿ ದಯಮಾಡಿ ಓದಿ ನನಗೆ ಸಹಾಯ ಮಾಡಿ. ಹೆಲೆನ್? 1 ಯೋಹಾನ 5ನೇ ಅಧ್ಯಾಯ 1 13ರಿಂದ 16, 14, 15 13, 14, 15. ದೇವರ ಮಗನ ಹೆಸರಿನಲ್ಲಿ ನಂಬಿಕೆ ಇಟ್ಟಿರುವವರಾದ ನಿಮ್ಮಲ್ಲಿ ನಿತ್ಯ ಜೀವ ಉಂಟೆಂದು ನಿಮಗೆ ಗೊತ್ತಾಗುವಂತೆ ಈ ಮಾತುಗಳನ್ನು ಬರೆದಿದ್ದೇನೆ. ಮತ್ತು ನಾವು ದೇವರ ಚಿತ್ತಾನುಸಾರವಾಗಿ ಏನಾದರೂ ಬೇಡಿಕೊಂಡರೆ ಆತನು ನಮ್ಮ ವಿಜ್ಞಾಪನೆಯನ್ನು ಕೇಳುತ್ತಾನೆಂಬ ಧೈರ್ಯವು ಆತನ ವಿಷಯವಾಗಿ ನಮಗುಂಟು. ನಾವು ಏನು ಬೇಡಿಕೊಂಡರೂ ಆತನು ನಮ್ಮ ವಿಜ್ಞಾಪನೆಯನ್ನು ಕೇಳುತ್ತಾನೆಂಬುದು ನಮಗೆ ಗೊತ್ತಾಗಿದ್ದರೆ ನಾವು ಬೇಡಿದವುಗಳು ಆತನಿಂದ ನಮಗೆ ದೊರೆತವೆಂಬುದು ನಮಗೆ ಗೊತ್ತಾಗಿದೆ. ಸಾಕು, ಇದು ಪ್ರಾರ್ಥನೆ. ಇಲ್ಲಿ ಏನು ಹೇಳ್ತಾ ಇದ್ದಾನೆ 14ನೇ ವಚನದಲ್ಲಿ ನೀವು ನೋಡ್ರಿ, ನಾವು ದೇವರ ಚಿತ್ತಾನುಸಾರವಾಗಿ ಏನಾದರೂ ಬೇಡಿಕೊಂಡ್ರೆ, ಅಂದರೆ ದೇವರ ಕೆಲವರು ಹೇಳ್ತಾರೆ ದೇವರ ಚಿತ್ತ ಇಲ್ಲ, ಈಗ ಇವರು ಸಾಯೋದು ದೇವರ ಚಿತ್ತ, ಅದು ನಾನು ಬದುಕ್ಸು ಅಂತ ಕೇಳೋದ್ರಿಂದ ಆ ವರ ನಮಗೆ ಸಿಕ್ಕಲ್ಲ ಅಂತ ಹೇಳ್ತಾರೆ. ಅದು ತಪ್ಪು ಕಲ್ಪನೆ, ತಪ್ಪು ಬೋಧನೆ. ಅದಲ್ಲ, ಇಲ್ಲಿ ನಾವು ದೇವರ ಚಿತ್ತಾನುಸಾರವಾಗಿ ಅಂತ ಹೇಳುವಾಗ ಪ್ರಾರ್ಥನೆ ಮಾಡುವಂಥ ನಾವು ದೇವರ ಚಿತ್ತಾನುಸಾರ ಅಂತ ಹೇಳಿದ್ರೆ ದೇವರ ಚಿತ್ತದಂತೆ ನಡೆದು ಆತನಲ್ಲಿ ಇದ್ದು ಆತನಿಗೆ ಸಂತೋಷ ಪಡಿಸುವವರಾಗಿದ್ದರೆ ಮಾತ್ರ ಏನಂತೆ ನಮ್ಮ ವಿಜ್ಞಾಪನೆಗಳನ್ನು ಕೇಳುತ್ತಾನೆಂಬ ಧೈರ್ಯವು ಆತನ ವಿಷಯದಲ್ಲಿ ನಮಗುಂಟು. ಅರ್ಥ ಆಯ್ತಾ ನಿಮಗೆ? ನಾವು ಇವೆಲ್ಲ ಚರ್ಚಲ್ಲಿ ನೋಡ್ಬೇಕು. ನೀವು ಈ ಬ್ರದರನ್ ಸಭೆನಲ್ಲೂ ಕೆಲವರು ಹೆಣ್ಣು ಮಕ್ಕಳು ಹಣೆ ಮೇಲೆ ಮಾರ್ಕ್ ಮಾಡ್ಕೊಂಡು ಬರ್ತಾರೆ. ಹಣೆ ಮೇಲೆ ಅವರು ಏನೇನೋ ಹಾಕೊಂಬರ್ತಾರೆ, ಗುರುತುಗಳನ್ನೆಲ್ಲ ಹಾಕೊಂಡು ಬರ್ತಾರೆ. ಕ್ಷೇಮ, ಅದು ನಾಚಿಕೆ ಕೆಟ್ಟ ಕೆಲಸ, ಮಾಡಬಾರ್ದು ಅವರು. ಅದು ಏನದು? ನಾವು ದೇವರ ಮಕ್ಕಳಲ್ಲ ಆದರೂ ಬಂದಿದ್ದೀವಿ ಅಂತ ಹೇಳ್ಕೊಳಕ? ದೇವರ ಮಕ್ಕಳಲ್ಲದವರು, ಇನ್ನೂ ವಾಕ್ಯ ಗೊತ್ತಿಲ್ಲದವರು ಬರಲಿ ಆ ರೀತಿಯಲ್ಲಿ. ಅದಕ್ಕೆ ದೇವರು ಅದಕ್ಕೆ ಏನು ಸಂಟಿ ಮಾಡುವುದಿಲ್ಲ. ಅವ್ರ ಜೊತೆ ಕರ್ತನ ಮಾತಾಡ್ತಾನೆ. ನಾವು ಮಾತಾಡುವ ವಾಕ್ಯವನ್ನು ಕೊಡುವಂಥ ಸಭಾ ಹಿರಿಯರು ಸೇವಕರ ಮೂಲಕ ಅವರ ಜೊತೆಯಲ್ಲಿ ಕರ್ತನ ಎಲ್ಲವನ್ನೂ ತಿಳಿದು ಕರ್ತನ ಮಕ್ಕಳಾದಂಥ ಸ್ತ್ರೀಯರು ತಮ್ಮ ಹಣೆಗಳ ಮೇಲೆ ಆ ಮಾರ್ಕ್ಗಳನ್ನು ಹಾಕಿಕೊಂಡು ಬರುವುದು ದೇವರಿಗೆ ಬಹಳ ಕೋಪದ ಸಂಗತಿ. ಅಲ್ಲಿ ಏನಿದೆ, ನಾವು ದೇವರ ಚಿತ್ತಾನುಸಾರ, ಆತನ ಚಿತ್ತವಿಲ್ಲ ಆ ಕಾರ್ಯಗಳಲ್ಲಿ, ಚಿತ್ತಾನುಸಾರ ಅಂತೇಳಿ ಆತನ ಚಿತ್ತವೇ ಇಲ್ಲದೆ ಇರುವುದರಿಂದ ಅಂಥದ್ರೆ ಏನಾದ್ರು ನಮ್ಮಲ್ಲಿ ನ್ಯೂನ್ಯತೆಗಳಿದ್ದರೆ ನಾವು ತೆಗೆದು ಹಾಕಿದರೆ, ಪರಿಶುದ್ಧರಾದಂಥ ಜೀವನವನ್ನು ನಡೆಸುವುದಾದರೆ ಖಂಡಿತವಾಗಿ ನಮ್ಮ ವಿಜ್ಞಾಪನೆಯನ್ನು ಕೇಳುತ್ತಾನೆಂಬುದು ಇದು ಭಾಳ ಮುಖ್ಯವಾಗಿ ಈ ವಾಕ್ಯವು ನಮಗೆ ತಿಳಿಸ್ತದೆ. ದಯಮಾಡಿ 9:30 ಆಯಿತು, ಇನ್ನೂ ಅನೇಕ ವಿಷಯಗಳಿದೆ, ಅದನ್ನು ಹೇಳಲಿಕ್ಕೆ ಸಮಯ ಇಲ್ಲದಿರೋದು ನಾನು ಇಷ್ಟಕ್ಕೆ ನಿಲ್ಲಿಸ್ತೇನೆ.